ನಮ್ಮ ಆಹಾರ ಜೀರ್ಣಕ್ರಿಯೆಯಲ್ಲಿ ಮೂವ್ಮೆಂಟ್ ಆಗಬೇಕು. ಹಿಂದಿರುವುದು ಜೀರ್ಣ ಆಗ್ತಾ ಬರಬೇಕು. ಕೆಲವು ಮದ್ದಿನಿಂದಾಗಿ ಮಲಬದ್ಧತೆ ಬರ್ತದೆ. ಶುಗರ್ ಕಾಯಿಲೆ ಇರುವವರಿಗೆ, ಥೈರಾಯ್ಡ್ ಕಾಯಿಲೆ ಇರುವವರಿಗೆ ಮಲಬದ್ಧತೆ ಬರೋ ಚಾನ್ಸ್ ಇದೆ. ಸಣ್ಣ ಮಕ್ಕಳಿಗೆ ಫಸ್ಟ್ ಒಂದ್ಸತಿ ಮೋಷನ್ ಹೋಗ್ಬೇಕಾದ್ರೆ ಟೈಟ್ ಆಯ್ತು ಅಂತಿದ್ರು, ಮಲದ್ವಾರದಲ್ಲಿ ಗಾಯ ಆದರೆ ಮತ್ತೆ ಆ ಮಕ್ಕಳು ಮೋಷನ್ ಹೋಗ್ಲಿಕ್ಕೆ ಹೆದರ್ತಾರೆ, ಅವ್ರು ಹಿಡಿದು ನಿಲ್ತಾರೆ. ಅದರಿಂದ ಸಹ ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇರುತ್ತೆ. ಈಗಿನ ಯಂಗ್ ಜನರೇಷನ್ ತುಂಬಾನೇ ಕಾನ್ಸ್ಟಿಪೇಷನ್ ಆಗುವಂತ ಪ್ರಾಬ್ಲಮ್ಗಳು ಜಾಸ್ತಿ. ಕೂತಲ್ಲೇ ಕೂತಿರ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೂತಿರ್ತಾರೆ, ಎಕ್ಸರ್ಸೈಸ್ ಇರುವುದಿಲ್ಲ, ಫಾಸ್ಟ್ ಫುಡ್ ಜಾಸ್ತಿ ತಿಂತಿರ್ಬೋದು. ಅದೆಲ್ಲ ಎಫೆಕ್ಟ್ ಆಗುತ್ತೆ. ಎಲ್ಲರೂ ಫಸ್ಟ್ ಡಾಕ್ಟರ್ ಬರೋ ಮುಂಚೆ ಬಾಳೆಹಣ್ಣು ತಿನ್ನು ನೋಡ್ತಾರೆ, ಕೆಲವರು ಪಪ್ಪಾಯ ತಿನ್ನು ನೋಡ್ತಾರೆ. ಅದರಲ್ಲಿ ತುಂಬಾ ಜನರು ಹಾಯ್ ಹಲೋ ನಮಸ್ತೆ. ಇವತ್ತು ನಾವು AJ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಇಲ್ಲಿ ಆರೋಗ್ಯದ ಬಗ್ಗೆ ಕೇಳಲಿಕ್ಕೆ ಡಾಕ್ಟರ್ ಶಿವಪ್ರಸಾದ್ ಸರ್ ಜೊತೆ ಇದ್ದೀವಿ. ನಮಸ್ತೆ ಸರ್, ನೀವು ನಿಮ್ಮ ಫೀಲ್ಡ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಹೆಪಟಾಲಜಿಯಲ್ಲಿ. ಸರ್, ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಹೆಪಟಾಲಜಿ ಅಂದರೆ ಏನು? ಗ್ಯಾಸ್ಟ್ರೋ ಎಂಟ್ರಾಲಜಿ ಅಂತ ಹೇಳಿದ್ರೆ ಜೀರ್ಣಕ್ರಿಯೆಯಲ್ಲಿ ಬರುವಂತ ಅವಯವಗಳು. ಸೊ ಬಾಯಿಂದ ಹಿಡಿದು ಮಲದ್ವಾರ ತನಕ ಬರುವ ನಮ್ಮ ಜಠರ ಎಲ್ಲ ಗ್ಯಾಸ್ಟ್ರೋ ಎಂಟ್ರಾಲಜಿಯಲ್ಲಿ ಬರ್ತದೆ. ಹೆಪಟಾಲಜಿ ಅಂದ್ರೆ ಲಿವರು ಮತ್ತೆ ಪ್ಯಾಂಕ್ರಿಯಾಸ್ ಅಂತ ಹೇಳ್ತೇವೆ, ಮತ್ತೆ ಪಿತ್ತಕೋಶ, ಗಾಲ್ ಬ್ಲಾಡರ್, ಇದರಲ್ಲಿ ಬರುವಂತಹ ಕಾಯಿಲೆಗಳನ್ನು ಟ್ರೀಟ್ಮೆಂಟ್ ಕೊಡೋದಕ್ಕೆ ಹೆಪಟಾಲಜಿ ಅಲ್ಲಿ ಬರ್ತದೆ. ಸೊ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತೆ ಹೆಪಟಾಲಜಿಯಲ್ಲಿ ಜೀರ್ಣಕ್ರಿಯೆ, ಪಿತ್ತಜನಕಾಂಗ, ಅದರದಲ್ಲಿ ಬರುವ ಕಾಯಿಲೆಗಳ ನಾವು ಟ್ರೀಟ್ಮೆಂಟ್ ಕೊಡುವವರು. ಸಾಮಾನ್ಯವಾಗಿ ಜನರಿಗೆ ತುಂಬಾ ಸಮಸ್ಯೆ ಇರೋದು ಮಲಬದ್ಧತೆಯಲ್ಲಿ. ಸೊ ಅದೇ ಟಾಪಿಕಲ್ಲಿ ಇವತ್ತು ಹೋಗೋಣ. ಸರ್, ಮಲಬದ್ಧತೆ ಅಂದರೆ ಏನು? ನೋಡಿ, ಮಲಬದ್ಧತೆ ಅಂದ್ರೆ ಮಲ ವಿಸರ್ಜನೆಗೆ ಕಷ್ಟ ಆಗ್ತಾ ಇರೋದು, ಅಂದ್ರೆ ಟೈಟ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ ನಾವು. ಮೋಷನ್ ಟೈಟ್ ಆಗಿ ಹೋಗೋದಕ್ಕೆ ಮಲಬದ್ಧತೆ ಅಂತ ಹೇಳ್ತೇವೆ. ಈಗ ಪೇಷಂಟ್ಸೇ ಅವರೇ ನನಗೆ ಮಲಬದ್ಧತೆ ಆಗಿದೆ ಅಂತ ಹೇಳಿ ಬರ್ತಾರೆ. ಯಾಕೆಂದ್ರೆ ಅವರು ನಾರ್ಮಲ್ ಆಗಿ ಒಂದು ರೀತಿಯಲ್ಲಿ ಮಲ ವಿಸರ್ಜನೆ ಮಾಡ್ತಾ ಇರ್ತಾರೆ. ಅದರಲ್ಲಿ ಯಾವಾಗ ವ್ಯತ್ಯಾಸ ಬಂತು ಆಗ ಅವರಿಗೆ ಅದು ಕಂಡು ಬೀಳ್ತದೆ, ಅವರೇ ಬರ್ತಾರೆ. ಅದು ಸಿಂಪ್ಟಮ್. ನಾವು ಈ ಮಲಬದ್ಧತೆ ಒಂದು ನಮ್ಮ ಜೀರ್ಣಕ್ರಿಯೆಯಲ್ಲಿ ಬರುವಂತ ಒಂದು ಸಿಂಪ್ಟಮ್ ಮಲಬದ್ಧತೆ. ಈಗ ಬೇದಿ ಒಂದು ಸಿಂಪ್ಟಮ್ ಆದ್ರೆ ಮಲಬದ್ಧತೆ ಒಂದು ಸಿಂಪ್ಟಮ್. ಸೊ ಅವರು ನಾರ್ಮಲ್ ಆಗಿ ಮೋಷನ್ ಪಾಸ್ ಮಾಡೋರಿಗೆ ಸಡನ್ ಆಗಿ ಅವರಿಗೆ ಹೋಗ್ತಾ ಇಲ್ಲ ಅಂತ ಇರ್ಬೇಕಾದ್ರೆ ಅದರ ತೊಂದರೆಯಿಂದಾಗಿ ಅವ್ರು ಬರ್ತಾರೆ. ಸೊ ಮಲಬದ್ಧತೆ ಒಂದು ಸಿಂಪ್ಟಮ್, ಜೀರ್ಣಕ್ರಿಯೆಯಲ್ಲಿ ಬರುವಂತ ಒಂದು ಸಿಂಪ್ಟಮ್ ಮಲಬದ್ಧತೆ. ಹಾಗಾದ್ರೆ ಈ ಮಲಬದ್ಧತೆ ಯಾವುದರಿಂದ ಆಗುವಂತ ಸಾಧ್ಯತೆ ಇದೆ? ನೋಡಿ, ಮಲಬದ್ಧತೆಗೆ ಹಲವಾರು ಕಾರಣಗಳಿದೆ. ಈ ಮಲಬದ್ಧತೆ ಮೇನು ಕಾರಣ ನಮ್ಮ ದೊಡ್ಡ ಕರಳಲ್ಲಿ ಬರುವಂತಹ ತೊಂದರೆಗಳಿಂದ ಬರುವ ಒಂದು ಕಾಯಿಲೆ ಮಲಬದ್ಧತೆ. ಈಗ ನಮ್ಮ ಹೊಟ್ಟೆ ಇದೆ, ಸಣ್ಣ ಕರಳಿದೆ, ದೊಡ್ಡ ಕರಳಿದೆ. ದೊಡ್ಡ ಕರಳು ಎಂಡ್ ಆಗುದು ನಮ್ಮ ರೆಕ್ಟಮ್ ಅಂತ ಹೇಳ್ತಾರೆ. ರೆಕ್ಟಮ್ ಅಂದ್ರೆ ಮಲದ್ವಾರದಲ್ಲಿ ಎಂಡ್ ಆಗುದು. ಸೊ ಈ ಮಲಬದ್ಧತೆ ದೊಡ್ಡ ಕರಳಿನ ಒಂದು ಕಾಯಿಲೆ. ಸಣ್ಣ ಕರಳಿಂದ ಬರೋ ಕಾಯಿಲೆ ಅಲ್ಲ, ದೊಡ್ಡ ಕರಳಿಂದ ಬರುವ ಕಾಯಿಲೆ ಮಲಬದ್ಧತೆ. ಈಗ ದೊಡ್ಡ ಕರಳಲ್ಲಿ ಬ್ಲಾಕ್ ಆಗ್ಬೋದು, ಬ್ಲಾಕ್ ಆದ್ರೆ ಮಲಬದ್ಧತೆ ಬರ್ಬೋದು. ನಮ್ಮ ಆಹಾರ ಜೀರ್ಣಕ್ರಿಯೆಯಲ್ಲಿ ಮೂವ್ಮೆಂಟ್ ಆಗಬೇಕು, ತಿಂದಿರುವುದು ಜೀರ್ಣ ಆಗ್ತಾ ಬರಬೇಕು. ಈ ಜೀರ್ಣ ಆಗೋದು ಸ್ಲೋ ಆದ್ರೆ ಸಹ ಮಲಬದ್ಧತೆ ಬರ್ತದೆ. ಸೊ ಅದಲ್ಲದೆ ಈ ನಮ್ಮ ಆಹಾರ ಬಂದಿರುವುದು ದೊಡ್ಡ ಕರಳಲ್ಲಿ ಹೆಚ್ಚೊತ್ತು ನಿಂತರೆ ಅದರಲ್ಲಿರುವ ನಮ್ಮ ಆಹಾರದಲ್ಲಿರುವ ನೀರು ರಸ ನಮ್ಮ ಬಾಡಿ ಹಿಂಡಿಕೊಂಡ್ರೆ ಮೋಷನ್ ಟೈಟ್ ಆಗ್ತದೆ, ಟೈಟ್ ಆಗ್ತದೆ. ಸೊ ಕಾರಣಗಳು ಹಲವಾರಿದೆ. ಫಸ್ಟ್ ನಾವು ಇಂಥ ಮಲಬದ್ಧತೆಯಿಂದ ಬರುವವರಿಗೆ, ಸ್ವಲ್ಪ ದಿವಸದಿಂದ ಬಂದವರಿಗೆ ನಾವು ಸ್ವಲ್ಪ ಮದ್ದು ಕೊಟ್ಟು ಕಳಿಸ್ತೇವೆ. ಏನು ತೊಂದರೆ, ರಿಸ್ಕ್ ಇರುವ ವಿಷಯಗಳು ಏನು ಸಿಕ್ಲಿಲ್ಲ ಅಂತಿದ್ರೆ ನಾವು ಮದ್ದು ಕೊಟ್ಟು ಕಳಿಸ್ತೇವೆ. ಇಲ್ಲ ಅದರಲ್ಲಿ ಇಂಪ್ರೂವ್ಮೆಂಟ್ ಆಗಲಿಲ್ಲ ಅಂತಿದ್ರೆ ಮತ್ತೆ ನಾವು ಅವರದ್ದು ಟೆಸ್ಟ್ ಮಾಡಲಿಕ್ಕೆ ಶುರು ಮಾಡ್ತೇವೆ. ಸೊ ಸ್ವಲ್ಪ ದಿವಸ ಬಂತು, ಅವ್ರಿಗೇನು ಬೇರೆ ಏನು ದೊಡ್ಡ ಪ್ರಾಬ್ಲಮ್ ಏನು ಅನಿಸ್ಲಿಲ್ಲ ಅಂತಿದ್ರೆ ಮದ್ದೆ ಕೊಟ್ಟು ನೋಡ್ತೇವೆ. ಕಮ್ಮಿ ಇಲ್ಲ ಅಂದ್ರೆ ಮತ್ತೆ ಅದರದ್ದು ಒಂದೊಂದೇ ಆಗಿ ಇವ್ಯಾಲ್ಯೂಯೇಷನ್ ಮಾಡ್ತಾ ಬರ್ತೇವೆ. ಕಾರಣಗಳು ನೀವು ಕೇಳಿದಿರಿ ಮಲಬದ್ಧತೆಗೆ. ಈಗ ಮಾತ್ರೆಗಳಿಂದಾಗಿ ಬರ್ಬೋದು, ಕೆಲವು ಮದ್ದಿನಿಂದಾಗಿ ಮಲಬದ್ಧತೆ ಬರ್ತದೆ. ಮತ್ತೆ ಕೆಲವು ಕಾಯಿಲೆಗಳು, ಕಾಮನ್ ಆಗಿರೋ ಕಾಯಿಲೆಗಳು, ನಾವು ಶುಗರ್ ಕಾಯಿಲೆ ಇರುವವರಿಗೆ ಮಲಬದ್ಧತೆ ಬರ್ತದೆ, ತುಂಬಾ ಕಂಟ್ರೋಲ್ ಇಲ್ಲ ಅಂತ ಮಲಬದ್ಧತೆ ಬರ್ತದೆ. ಥೈರಾಯ್ಡ್ ಕಾಯಿಲೆ ಇರುವವರಿಗೆ ಮಲಬದ್ಧತೆ ಬರುವ ಚಾನ್ಸ್ ಉಂಟು. ಎಸ್ಪೆಷಲಿ ಹೈಪೋಥೈರಾಯ್ಡಿಸಮ್ ಅಂತ ಹೇಳ್ತಾರೆ, ಥೈರಾಯ್ಡ್ ಕಮ್ಮಿ ಕೆಲಸ ಮಾಡುವವರಿಗೆ ಮಲಬದ್ಧತೆ ಬರೋ ಚಾನ್ಸ್ ಇದೆ. ಆಮೇಲೆ ಸ್ಟ್ರೋಕ್, ನಮ್ಮ ಪಕ್ಷವಾತ ಆಗಿರ್ತದೆ, ಅವರಿಗೆ ಮಲಬದ್ಧತೆ ಬರೋ ಚಾನ್ಸ್ ಇರ್ತದೆ. ಕೆಲವು ಮಾತ್ರೆಗಳಲ್ಲಿ ಮಲಬದ್ಧತೆ ಬರೋ ಚಾನ್ಸ್ ಇರ್ತದೆ. ಅಂದ್ರೆ ಕೆಲವು BP ಮಾತ್ರೆಯಲ್ಲಿ ಬರ್ತದೆ, ಕೆಲವು ಕ್ಯಾಲ್ಸಿಯಂ ಮಾತ್ರೆಗಳಲ್ಲಿ ಮಲಬದ್ಧತೆ ಬರ್ತದೆ. ಹಲವಾರು ಮಾತ್ರೆಗಳಿದೆ ಸ್ವಲ್ಪ ಮಲಬದ್ಧತೆ ಬರುವಂತದ್ದು. ಸೊ ಇದೆಲ್ಲ ಕಾರಣಗಳು ಮಲಬದ್ಧತೆ. ಸರ್, ಈ ಮಲಬದ್ಧತೆ ಯಾವ ವಯಸ್ಸಿನಲ್ಲಿ ಬರಬಹುದು? ನೋಡಿ, ಮಲಬದ್ಧತೆ ಹುಟ್ಟಿದಾಗಿಂದ ಹಿಡಿದು ಅವರು ಸಾಯೋ ತನಕ ಯಾವಾಗ ಬೇಕಾದ್ರೂ ಮಲಬದ್ಧತೆ ಬರ್ಬೋದು. ಅದು ಒಂದು ಟೈಮ್ ಅಂತಿಲ್ಲ. ಬಟ್ ಕಾರಣಗಳು ಬೇರೆ ಬೇರೆ ಇರ್ತದೆ. ಈಗ ಫಸ್ಟ್ 4-5 ವರ್ಷದಲ್ಲಿ ಮಲಬದ್ಧತೆ ಬರೋದಕ್ಕೂ, ಅದೇ ಒಂದು 80 ವರ್ಷದಲ್ಲಿ ಮಲಬದ್ಧತೆ ಬರೋದಕ್ಕೂ, ಅದೇ ಒಂದು 30 ವರ್ಷದಲ್ಲಿ ಬರೋದಕ್ಕೂ ಬೇರೆ ಬೇರೆ ಕಾರಣಗಳಿರ್ತವೆ. ನಾವು ಡಾಕ್ಟರ್ ಆಗಿ ಒಬ್ಬ ಪೇಷಂಟ್ ನಮಗೆ ಮಲಬದ್ಧತೆ ಅಂತ ಹೇಳಿ ಬರ್ಬೇಕಾದ್ರೆ ಫಸ್ಟ್ ಇಂದ ನಾವು ಶುರು ಮಾಡ್ತೇವೆ. ಅವನ ವಯಸ್ಸಿನಿಂದ ಹಿಡಿದು ಅವನು ಏನು ಕೆಲಸ ಮಾಡ್ತಾನೆ ಎಲ್ಲದರಿಂದ ಹಿಡಿದು ನಮಗೆ ಬೇಕಾಗ್ತದೆ. ಅದೆಲ್ಲ ನಮಗೆ ಕ್ಲೂಸ್ ಕೊಡ್ತದೆ ಅವನಿಗೆ ಯಾಕೆ ಆಗಿರ್ಬೋದು ಅಂತ ಹೇಳಿ. ಈಗ ಒಬ್ಬ ಪೇಷಂಟ್ ಬಂದ, ಅವನು ಬಿದ್ದಿರ್ತಾನೆ ಅಂತ ಅಂದ್ಕೊಳ್ಳಿ, ಬಿದ್ದು ಅವನಿಗೆ ಗಾಯ ಆಗಿರ್ತದೆ, ಅವನೊಂದು ನೋವಿನ ಮಾತ್ರೆ ತಗೊಂಡ. ಆ ನೋವಿನ ಮಾತ್ರೆಯಲ್ಲಿ ಸಹ ಅವನಿಗೆ ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇರ್ತದೆ. ಇದು ಬಹಳ ಕಾಮನ್. ಇದು ಅವರು 2 ದಿವಸ ಬಿಟ್ಟು ಮೋಷನ್ ಆಗಲಿ ಅಂತ ಬರ್ತದೆ. ನಾವು ಆ ಮಾತ್ರೆ ಯಾವುದು ಅಂತ ನೋಡಿದ್ರೆ ನಮಗೆ ಅವನ ಕಾರಣ ಎಂತ ಗೊತ್ತಾಗ್ತದೆ. ಆ ಮಾತ್ರೆ ನಿಲ್ಸೋದಷ್ಟೇ ಬೇಕಾಗ್ತದೆ ಅಷ್ಟೇ.
ಸೊ ಸಣ್ಣ ಮಕ್ಕಳಲ್ಲಿ ಫಸ್ಟ್ ನಾವೆಂತ ಹುಟ್ಟಿದಾಗಿ ಇರುವ ಜನ್ಮನ ಇರುವ ವ್ಯತ್ಯಾಸದಿಂದ ಸಹ ಕೆಲವೊಮ್ಮೆ ಕಾನ್ಸ್ಟಿಪೇಷನ್ ಬರ್ತದೆ. ಅದು ಎಮರ್ಜೆನ್ಸಿ, ಆಗ್ಲೇ ಆಪರೇಷನ್ ಎಲ್ಲ ಬೇಕಾಗ್ತದೆ ಅವರಿಗೆ. ಅದಲ್ಲದೆ ಕೆಲವೊಮ್ಮೆ ಏನಾಗ್ತದೆ ಅಂತ ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಫಸ್ಟ್ ಒಂದ್ಸತಿ ಮೋಷನ್ ಹೋಗ್ಬೇಕಾದ್ರೆ ಟೈಟ್ ಆಯ್ತು ಅಂತಿದ್ರು, ಅಲ್ಲಿ ಮಲದ್ವಾರದಲ್ಲಿ ಗಾಯ ಆದರೆ ಮತ್ತೆ ಆ ಮಕ್ಕಳು ಮೋಷನ್ ಹೋಗ್ಲಿಕ್ಕೆ ಹೆದರ್ತಾರೆ, ಅವ್ರು ಹಿಡಿದು ನಿಲ್ತಾರೆ ಮಕ್ಕಳು. ಅದರಿಂದ ಸಹ ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇರ್ತದೆ. ಸೊ ಇದು ನಾವು ಅವರ ಸಿಂಪ್ಟಮ್ಸ್ ನೋಡ್ಬೇಕಾಗ್ತದೆ. ಅಂತ ಮಕ್ಕಳಿಗೆ ಏನ್ ಮಾಡ್ತೇವೆ ಅಂತ ಹೇಳಿದ್ರೆ, ನಾವು ಅವರಿಗೆ ಲೂಸ್ ಮೋಷನ್ ಆಗ್ಲಿಕ್ಕೆ ಮದ್ದು ಕೊಡ್ತೇವೆ. 1-2 ವರ್ಷ ಮೋಷನ್ ಆಗ ಹೆದರಿಕೆ ಹೋಗ್ಬೇಕು ಅಂದ್ರೆ, ಮೋಷನ್ ಹೋಗ್ಲಿಕ್ಕೆ ಹೆದರಿಕೆ ಆಗಿ ಅವರು ಹಿಡಿದು ನಿಂತು ಕಾನ್ಸ್ಟಿಪೇಷನ್ ಆಗೋದುಂಟು. ಇದು ಸಣ್ಣ ಸಣ್ಣ ಮಕ್ಕಳಲ್ಲಿ. ಅದೇ ವಯಸ್ಸಾದವರಲ್ಲಿ ಶುಗರ್ ಇರ್ತದೆ, ಅವರಿಗೆ BP ಇರ್ತದೆ, ಏಜ್ ಆದಾಗ್ಲಿ ನಮ್ಮ ಜೀರ್ಣಕ್ರಿಯೆ ಸ್ವಲ್ಪ ಸ್ಲೋ ಆಗ್ತದೆ, ಅದರಿಂದಾಗಿ ಸಹ ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಇರ್ತದೆ. ಸೊ ಕಾರಣಗಳು ಹಲವಾರಿದೆ. ಕೆಲವು ಕಾರಣಗಳು ರಿಸ್ಕ್ ಇರುವ ಕಾರಣಗಳಿರ್ತದೆ, ಅಂದ್ರೆ ಕ್ಯಾನ್ಸರ್ ಇಂದ ಸಹ ಮಲಬದ್ಧತೆ ಬರ್ತದೆ. ಅಂಥದ್ದು ನಾವು ಆಗ ಕೂಡಲೇ ನಾವು ಅದು ಕಂಡುಹುಡುಕಿ ಅವರಲ್ಲಿ ವೆಯ್ಟ್ ಲಾಸ್ ಆಗಿದೆ, ಮೋಷನ್ ಅಲ್ಲಿ ರಕ್ತ ಹೋಗ್ತಾ ಉಂಟು ಅಂತೆಲ್ಲ ಗೊತ್ತಾದ್ರೆ ಅದಕ್ಕೆ ನಾವು ಅದರ ರೀತಿಯಲ್ಲಿ ಟ್ರೀಟ್ಮೆಂಟ್, ಕಾರಣ ಕಂಡುಹುಡುಕ್ಬೇಕು, ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸೊ ಕಾರಣಗಳು ಹಲವಾರಿದೆ, ಟೆಸ್ಟ್ಗಳು ತುಂಬಾ ಇದೆ. ಸರ್, ಈಗಿನ ಯಂಗ್ ಜನ್ರೇಷನ್ಗೆ, ನಮ್ಮಂಥ ಯುವತಿಯರಿಗೆ ತುಂಬಾನೇ ಕಾನ್ಸ್ಟಿಪೇಷನ್ ಆಗುವಂಥ ಪ್ರಾಬ್ಲಮ್ಗಳು ಜಾಸ್ತಿ. ಸೊ ಅದು ಯಾಕೆ ಆಗ್ಲಿಕ್ಕೆ ಸಾಧ್ಯ? ಎನಿ ಫುಡ್ ಹ್ಯಾಬಿಟ್ಸ್ ಇಂದನಾ? ನೋಡಿ, ಒನ್ಸ್ ಅಗೇನ್ ಒಂದು ಯಂಗ್ ಏಜ್ ಗ್ರೂಪ್ ಅಲ್ಲಿ ಕಾನ್ಸ್ಟಿಪೇಷನ್ ಆಗಲಿ ಹಲವಾರು ಕಾರಣಗಳಿರ್ತದೆ. ನಾವೊಂದು ಡಾಕ್ಟರ್ ಆಗಿ ನೋಡ್ಬೇಕಾದ್ರೆ ಫಸ್ಟ್ ಏನಾದರೂ ರಿಸ್ಕ್ ಇರೋದು ವಿಷಯ, ನಾನು ಇವಾಗ ಹೇಳಿದಷ್ಟೇ, ಏನಾದರೂ ರಿಸ್ಕಿ ಫ್ಯಾಕ್ಟರ್ಸ್ ಏನಾದ್ರು ಇದೆಯಾ ಅಂತ ನೋಡ್ತೇವೆ. ಅದಿಲ್ಲದೆ ಇದ್ರೆ ಮತ್ತೆ ಅವರ ಲೈಫ್ ಸ್ಟೈಲಿಗೆ ಹೋಗ್ತೇವೆ. ಈಗ ಏನಾಗ್ತದೆ ಅಂದ್ರೆ, ಒಂದು ಕಂಪ್ಯೂಟರ್ ಸೈನ್ಸ್ ವರ್ಕರ್ ಇರ್ತಾರೆ, ಸಾಫ್ಟ್ವೇರ್ ಇಂಜಿನಿಯರ್ಸ್ ಇರ್ತಾರೆ, ಅವರಲ್ಲಿ ಕೂತಿರ್ತಾರೆ, ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೂತಿರ್ತಾರೆ. ಅಲ್ಲಿ ಮೂವ್ಮೆಂಟ್ ಏನಿರೋದಿಲ್ಲ, ಎಕ್ಸಸೈಸ್ ಇರುವುದಿಲ್ಲ, ಅವರ ಜೀವನ ಶೈಲಿ ಸರಿ ಇರುವುದಿಲ್ಲ, ತಿನ್ನೋದು ಫಾಸ್ಟ್ ಫುಡ್ ಜಾಸ್ತಿ ತಿಂತಿರ್ಬೋದು. ಅದೆಲ್ಲ ಡೈರೆಕ್ಟ್ ಕಾನ್ಸ್ಟಿಪೇಷನ್ಗೆ ಕಾಂಟ್ರಿಬ್ಯೂಷನ್ ಅಂತಲ್ಲ, ಬಟ್ ಅದೆಲ್ಲ ಎಫೆಕ್ಟ್ ಆಗುತ್ತೆ ಒಂದಲ್ಲ ಒಂದು ರೀತಿಯಲ್ಲಿ. ಸೊ ಫುಡ್ ಹ್ಯಾಬಿಟ್ಸ್ ಮ್ಯಾಟರ್ ಆಗ್ತದೆ. ಯಾಕಂದ್ರೆ ಹೈ ಫೈಬರ್ ಡಯಟ್ ತಗೊಂಡ್ರೆ ನಮ್ಮ ಮಲಶೋಧನೆಗೆ ಹೆಲ್ಪ್ ಆಗ್ತದೆ ಅಂತ ಲೆಕ್ಕ. ಹೈ ಫೈಬರ್ ನಮ್ಮ ಹೈ ಫೈಬರ್ ಅಂತ ಹೇಳಿದ್ರೆ ವೆಜಿಟೇರಿಯನ್ ಡಯಟ್ ಹೆಲ್ಪ್ ಆಗ್ತದೆ. ತುಂಬಾ ಜನರು ನಾನ್ ವೆಜ್ ಮಾತ್ರ ತಿಂತಿರ್ತಾರೆ, ತುಂಬಾ ಜನರು ಬರ್ತಾರೆ ನಾನ್ ವೆಜ್ ತಿಂದ ಕೂಡಲೇ ಮೋಷನ್ ಟೈಟ್ ಆಯ್ತು, ಬ್ಲೀಡಿಂಗ್ ಆಯ್ತು ಅಂತ ಹೇಳಿಕೊಂಡು. ಅದು ಈ ನಾನ್ ವೆಜ್ ಅಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಈ ಪ್ರೋಟೀನ್ ಇದ್ದ ಅವರಿಗೆ ಅದು ಕಾನ್ಸ್ಟಿಪೇಷನ್ ಆಗೋ ಚಾನ್ಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೆ ಯಾವಾಗಲೂ ನಾನ್ ವೆಜಿಟೇರಿಯನ್ ತಿನ್ಬೇಕಾದ್ರೆ ಅದರೊಟ್ಟಿಗೆ ಸಲಾಡ್ಸ್ ಇಟ್ಟಿರ್ತಾರೆ. ಆ ಸಲಾಡ್ಸ್ ಇರುವ ಉದ್ದೇಶ ಏನಂತ ಹೇಳಿದ್ರೆ ಅದರೊಟ್ಟಿಗೆ ಸ್ವಲ್ಪ ಫೈಬರ್ಸ್ ಹೋಗ್ಬೇಕು ಅಂತ ಹೇಳ್ಕೊಂಡು. ಬಟ್ ಅದು ಆ ಸಲಾಡ್ಸ್ ಜಾಸ್ತಿ ತಿಂದೇ ಇದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಮೋಷನ್ ಟೈಟ್ ಆಗ್ತದೆ, ಅವರು ಮುಕ್ಕಲಿಕ್ಕೆ ಶುರು ಮಾಡ್ತಾರೆ, ಟೈಟ್ ಸ್ಟ್ರೈನ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಸ್ಟ್ರೈನ್ ಮಾಡಿದ ಕೂಡ ಏನಾಗ್ತದೆ, ಆ ಮಲದ್ವಾರದಲ್ಲಿರುವ ಗಾಯ ಆಗ್ತದೆ, ಆ ಗಾಯ ಆಗಿ ಬ್ಲೀಡಿಂಗ್ ಆಗ್ತದೆ. ಅದು ಗಾಯಕ್ಕೆ ಫಿಶರ್ ಅಂತ ಹೇಳ್ತೇವೆ, ಅಥವಾ ಮೂಲ ಪೈಲ್ಸ್ ಅಂತ ಹೇಳ್ತೇವೆ. ಪೈಲ್ಸ್ ಅಂದ್ರೆ ಮೂಲ ಅಂತ ಹೇಳ್ತಾರೆ ನಮ್ಮ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ. ಅದು ಹೆಮರಾಯ್ಡ್ಸ್ ಅಂತ ನಾವು ನಮ್ಮ ಇದರಲ್ಲಿ ಹೇಳೋದು. ಅಲ್ಲಿ ಆ ಮಲದ್ವಾರದಲ್ಲಿರುವ ರಕ್ತನಾಳಗಳು ಒಡೆದು ಹೋಗುದು, ಅದು ಮುಕ್ಕಬೇಕಾದ್ರೆ ಆಗ್ತದೆ. ಈಗ ನಾವು ಪ್ರೆಷರ್ ಹಾಕ್ಬೇಕಾದ್ರೆ ಬ್ಲೀಡಿಂಗ್ ಆಗ್ತಾ ಇರ್ತದೆ. ಸೊ ಇದು ಕಾರಣ ಏನು ಅಂದ್ರೆ ನಾವು ಸ್ಟ್ರೈನಿಂಗ್ ಮಾಡಿದ್ರಿಂದ ಬರುದು. ನಾವು ಒಂದು ಕಾರಣ ಯಂಗ್ ಅದರಲ್ಲಿ ಫೈಬರ್ ಕಂಟೆಂಟ್ ಕಮ್ಮಿ ಇರುವುದು, ಇನ್ನೊಂದು ನೀರು ಸರಿ ಕುಡಿಯದೇ ಇರುವುದು. ನೀರು ಕುಡಿಲಿಕ್ಕೆ ಮರೆತೋಗ್ತದೆ, ಕಮ್ಮಿ ನೀರು ಕುಡಿತೇವೆ, ಡಿಹೈಡ್ರೇಷನ್ ಆಗ್ತದೆ. ಅದರಿಂದ ಸಹ ಕಾಂಟ್ರಿಬ್ಯೂಟಿಂಗ್ ಫ್ಯಾಕ್ಟರ್ ಅದು ಕಾನ್ಸ್ಟಿಪೇಷನಿಂಗ್ ಅಂತೇಳಿ. ಸೊ ಇದೆಲ್ಲ ಕೆಲವು ಕಾರಣಗಳು ಯಂಗ್ ಏಜ್ ಗ್ರೂಪ್ ಅಲ್ಲಿ ಈ ಕಾನ್ಸ್ಟಿಪೇಷನ್ ಆಗ್ಲಿಕ್ಕೆ. ಮತ್ತೆ ಸ್ಟ್ರೆಸ್ ಜಾಸ್ತಿ ಇರುವವರಿಗೆ ಕೆಲವರಿಗೆ ಕಾನ್ಸ್ಟಿಪೇಷನ್ ಆಗ್ತದೆ. ನಾವು ಇದಕ್ಕೆ ಏನ್ ಹೇಳ್ತೇವೆ ಅಂದ್ರೆ IBS ಅಂತ ಹೇಳ್ತೇವೆ, ಇರಿಟಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೇವೆ ಇದಕ್ಕೆ. ಸೊ ಇದೇನು ಅಂದ್ರೆ ಕರಳು ಇರಿಟಬಲ್ ಆಗಿರುವುದು. ಇದಕ್ಕೆ ಒಂದು ಕಾರಣ ಸ್ಟ್ರೆಸ್. ಸೊ ಇದು ಹೇಗೆ ಅಂತ ಹೇಳಿದ್ರೆ ಅವರಿಗೆ ಹೊಟ್ಟೆ ನೋವು ಅಂತ ಹೇಳಿ ಬರ್ತಾರೆ, ಮತ್ತೆ ಮೋಷನ್ ಹೋಗೋದಕ್ಕೆ ಟೈಟ್, ಮಲದ ಶೋಧನೆಗೆ ಟೈಟ್ ಅಂತ. ಅವ್ರು ಒಂದ್ಸತಿ ಮೋಷನ್ ಹೋದ ಕೂಡಲೇ ಹೊಟ್ಟೆ ನೋವು ಕಮ್ಮಿ ಅಂತ ಹೇಳ್ತಾರೆ. ಸೊ ಇದೇನಂದ್ರೆ ಇದು ಡಯಾಗ್ನೋಸಿಸ್ ಆಫ್ ಎಕ್ಸ್ಕ್ಲೂಷನ್. ಹಾಗೆ ಹೇಳಿದ್ರೆ ಎಲ್ಲಾ ಕಾರಣಗಳು ಕಂಡುಹುಡುಕಿ ಏನು ಸಿಕ್ಕದೇ ಇರಬೇಕಾದ್ರೆ ಅವರಿಗೆ IBS ಅಂತ ಹೇಳ್ತೇವೆ, ಅಥವಾ ಫಂಕ್ಷನಲ್ ಅಂತ ಹೇಳ್ತೇವೆ. ಫಂಕ್ಷನ್ ಅಂತ ಹೇಳಿದ್ರೆ ಏನೂ ಕಾರಣ ಸಿಕ್ಕದೆ ಕಾನ್ಸ್ಟಿಪೇಷನ್ ಆಗಿ ಬರ್ತಾರೆ. ಕೆಲವರೆಲ್ಲ ಟೆಸ್ಟ್ ಮಾಡ್ತೇವೆ, ಏನೂ ಇಲ್ಲ, ಅವರಿಗೆ ಫಂಕ್ಷನಲ್ ಕಾನ್ಸ್ಟಿಪೇಷನ್ ಅಂತ ಹೇಳ್ತೇವೆ. ಅವರಿಗೆ ಮತ್ತೆ ಮೋಷನ್ ಹೋಗ್ಲಿಕ್ಕೆ ಇರೋ ಮದ್ದು ಕೊಟ್ಟು ಕಳಿಸ್ತೇವೆ ಅಷ್ಟೇ. ಅಲ್ಲ, ಇನ್ನೊಂದೇನು ಅಂತ ಹೇಳಿದ್ರೆ ನೋವು ಉಂಟು, ಮೋಷನ್ ಟೈಟ್ ಆಗ್ತದೆ ಅಂತ ಹೇಳ್ತಾರೆ, ಅವರಿಗೆ IBS ಕಾನ್ಸ್ಟಿಪೇಷನ್ ಅಂತ ಹೇಳ್ತಾರೆ. ಹಾಗೆ ಹೇಳಿದ್ರೆ ಅವರಿಗೆ ಅದು ಕರಳು ಇರಿಟೇಬಲ್ ಮತ್ತು ಕಾನ್ಸ್ಟಿಪೇಷನ್. ಅವರಿಗೆ ಸಹ ಅಷ್ಟೇ ಮೋಷನ್ ಹೋಗ್ಲಿಕ್ಕೆ ಇರೋ ಮದ್ದು ಬೇಕಾಗ್ತದೆ, ಆದ ಕೂಡ ಹೊಟ್ಟೆ ನೋವು ಸಹ ಕಮ್ಮಿ ಆಗ್ತದೆ. ಸೊ ಎರಡು ರೀತಿಯಲ್ಲಿ ಇರ್ತದೆ, ಒಂದು ಮಲಶೋಧನೆ ಟೈಟ್ ಆಗೋದು ಮಾತ್ರ, ಇನ್ನೊಂದು ಮಲಶೋಧನೆ ಹೊಟ್ಟೆ ನೋವು ಸಹ ಇರುವವರು. ಇದೆರಡು ಬೇರೆ ಬೇರೆ ರೀತಿಯವರು. ಅವ್ರು ಎರಡಕ್ಕೂ ಎಟ್ ದ ಎಂಡ್ ಮೋಷನ್ ಲೂಸ್ ಆಗ್ಲಿಕ್ಕೆ ಮದ್ದು ಕೊಡಬೇಕಾಗ್ತದೆ. ಇದು ಬಹಳ ಕಾಮನ್ ಯಂಗ್ ಏಜ್ ಗ್ರೂಪ್ ಅಲ್ಲಿ. ಅದೇ ವಯಸ್ಸಾದವರಿಗೆ ಮೋಷನ್ ಹೋಗೋದಕ್ಕೆ ಈ ಡಯಾಬಿಟಿಸ್ ಅದೆಲ್ಲ ಬರ್ತದೆ, ಮತ್ತೆ ಸೀರಿಯಸ್ ಕ್ಯಾನ್ಸರ್ಸ್ ಅಂತದೆಲ್ಲ ಏಜ್ ಆದವರಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ನಾವು ಇಷ್ಟು ಸಮಯ ಡಾಕ್ಟರ್ ಹೇಳ್ತಾ ಇದ್ರು ವೆಜಿಟೇಬಲ್ಸ್ ಇರಲಿ, ಸಲಾಡ್ಸ್ ಇರಲಿ, ನಿಮ್ಮೊಂದು ಮೀಲಲ್ಲಿ ಇರಲೇಬೇಕು ಅಂತ. ಸೊ ಇವಾಗ ಗೊತ್ತಾಯ್ತು ಆ ಮೀಲಲ್ಲಿ ಯಾಕೆ ಇರಬೇಕು ಅಂತ. ಸೊ ಅದು ತುಂಬ ಚೆನ್ನಾಗಿರೋ ಒಂದು ಉತ್ತರ ನೀವು ಕೊಟ್ರಿ ಸರ್. ಇವಾಗ ನನಗೆ ಈ ಮಲಬದ್ಧತೆ ಸ್ಟಾರ್ಟಿಂಗ್ ಸ್ಟೇಜ್, ಫೈನಲ್ ಸ್ಟೇಜ್ ಅಂತ ಇದೆಯಾ, ಅಲ್ಲ ಯಾವ ಸ್ಟೇಜಲ್ಲಿ ನಾವು ಡಾಕ್ಟರ್ ಹತ್ರ ವಿಸಿಟ್ ಆಗಬೇಕು? ಎಲ್ಲರೂ ಫಸ್ಟ್ ಒಂದು ಡಾಕ್ಟರ್ ಹತ್ರ ಬರೋ ಮುಂಚೆ ಮನೆಯಲ್ಲಿ ಟ್ರೈ ಮಾಡ್ತಾರೆ. ಈಗ ಮೋಷನ್
ಎಲ್ಲರಿಗೂ ಗೊತ್ತಿರ್ತದೆ, ನಮ್ಮ ಅಜ್ಜಿ ಅವ್ರು ಹೇಳಿರ್ತಾರೆ ನೀನು ಅದು ಟ್ರೈ ಮಾಡು ಮಗ ಅಂತ ಹೇಳ್ಕೊಂಡು ಟ್ರೈ ಮಾಡ್ತಾ ಇರ್ತಾರೆ. ಸೊ ಮನೆಯಲ್ಲಿ ಏನ್ ಮಾಡ್ತಾರೆ, ಬಾಳೆಹಣ್ಣು ತಿಂದು ನೋಡ್ತಾರೆ, ಆಯ್ತಾ, ಕೆಲವರು ಪಪ್ಪಾಯ ತಿಂದು ನೋಡ್ತಾರೆ. ಇದೆಲ್ಲ ಪೇಷಂಟ್ ಬಂದಂಗೆ ಹೇಳೋದು, ತಿಂದ್ರೆ ನಂಗೆ ಹೋಗ್ತದೆ ಸರ್ ಅಂತ. ಅದು ಕರೆಕ್ಟ್. ಅದು ಒಂದು ಯಾರಿಗೋ ಫಸ್ಟ್ ಬಂತು, ಒಂದು ವಾರ ಒಂದು ಡಾಕ್ಟರ್ ಹತ್ರ ಬರಬೇಕಾಗಿಲ್ಲ, ಅವನು ಮನೆಯಲ್ಲೇ ಟ್ರೈ ಮಾಡ್ಬೋದು, ಅದರಲ್ಲಿ ತಪ್ಪಿಲ್ಲ. ಅದರಲ್ಲಿ ತುಂಬಾ ಜನರು ಹೈ ಫೈಬರ್ ಡಯಟ್, ಈಗ ನೋಡಿ ಕೆಲವರು ಮುಸುಂಬಿ ತಿಂದ್ರೆ ಮೋಷನ್ ಹೋಗುತ್ತೆ ಅಂತ ಹೇಳೋರಿದ್ದಾರೆ. ಕರೆಕ್ಟ್, ಅದು ಟ್ರೈ ಮಾಡ್ಬೇಕು ಅವರು. ಅದೆಲ್ಲ ತಕೊಂಡು ಯಾರಿಗೆ ಅವನಿಗೆ ಉಪಯೋಗ ಆಗ್ಲಿಲ್ಲ, ಅವನಿಗೆ ಕಷ್ಟ ಆಗ್ತಾ ಉಂಟು, ನೋವು ಬರ್ತಾ ಉಂಟು, ಅವ್ರು ಬರಬೇಕು. ಸೊ ಈ ಫಸ್ಟ್ ಒಂದು ವಾರದಲ್ಲಿ ನಾನು ಯಾವಾಗಲೂ ಅವರು ಓಡಿ ಬರಬೇಕಾಗಿರೋದಿಲ್ಲ. ಬಟ್ ಕೆಲವರಿಗೆ ತುಂಬಾ ಕಷ್ಟ ಆಗ್ತದೆ, ಬರ್ತಾರೆ, ಇಲ್ಲಾಂದ್ರೆ ಬೇಕಾಗಿಲ್ಲ. ನೀರು ಸರಿ ಕುಡಿಯೋದು, ಕೆಲವರು ಹೇಳ್ತಾರೆ ನನಗೆ ರಾತ್ರಿ ಎಲ್ಲ ಸ್ವಲ್ಪ ನೀರು ಕುಡಿದು ವಾಕಿಂಗ್ ಎಲ್ಲ ಮಾಡಿದ್ರೆ ಹೋಗ್ತದೆ, ಅದೆಲ್ಲ ಕರೆಕ್ಟ್ ಅವ್ರು ಮಾಡುದು. ಬಟ್ ಯಾರಿಗೆ ರಕ್ತ ಹೋಯ್ತು ಹೇಳಿದ್ರಿ, ಮೋಷನ್ ರಕ್ತ ಹೋಯ್ತು ಅಥವಾ ಹೊಟ್ಟೆ ನೋವು ಜೋರು ಬಂತು, ಆಗ ಬರ್ಬೇಕಾಗ್ತದೆ ಡಾಕ್ಟರ್ ಹತ್ರ. ಸರ್, ಇವಾಗ ಕಾನ್ಸ್ಟಿಪೇಷನ್ ರಿಸ್ಕ್ ಫ್ಯಾಕ್ಟರ್, ಹೈ ರಿಸ್ಕ್ ಯಾವಾಗ ಕೂಡಲೇ ವಿಸಿಟ್ ಆಗಬೇಕು? 80 ವರ್ಷದವ್ರು ಬಂದ್ರು ಅಂದ್ಕೊಳ್ಳಿ, ಏಜ್ ಇಸ್ ಎ ರಿಸ್ಕ್ ಫ್ಯಾಕ್ಟರ್. ಒಬ್ಬ ಏಜ್ ಆದ ಒಂದು ಸಡನ್ ಅವರಿಗೆ ಮೋಷನ್ ಹೋಗೋದು ನಿಂತೋಯ್ತು ಅಂತ ಹೇಳಿದ್ರೆ, ನಮಗೆ ಅದು ಒಳಗೆ ಏಜ್ ಆದಾಗ ಕಾಯಿಲೆಗಳು ಬರೋ ಚಾನ್ಸ್ ಜಾಸ್ತಿ. ಸೊ ನಾವು ಒಂದು ಏಜ್ ಆದ ಒಂದು ಸಡನ್ ಆಗಿ ಮೋಷನ್ ಹೋಗದೆ ಬಂತು ಅಂದ್ರೆ ನಮಗೆ ಕರಳಲ್ಲಿ ಬ್ಲಾಕ್ ಉಂಟಂತ ನಾವು ನೋಡ್ಬೇಕು, ಅದು ರಿಸ್ಕ್ ಫ್ಯಾಕ್ಟರ್. ವಯಸ್ಸಾದವರಿಗೆ ತೊಂದರೆ ಬಂತು ಅಂದ್ರೆ ಹೆಚ್ಚೊತ್ತು ಬರಬೇಕು. ಅಲ್ಲ, ಮೋಷನ್ ಹೋಗೋದು ಟೈಟ್, ಒಟ್ಟಿಗೆ ರಕ್ತ ಹೋಗ್ಲಿಕ್ಕೆ ಶುರು ಆಯ್ತು, ಮೋಷನ್ ಬಂದಾಗ ಆಗ್ತದೆ, ಹೋಗ್ತಾ ಇಲ್ಲ, ರಕ್ತ ಹೋಗ್ತಾ ಉಂಟು, ಅವ್ರು ಕೂಡಲೇ ಬರಬೇಕು. ಜ್ವರ ಬಂತು ಅಂತ ಹೇಳಿ, ಹೊಟ್ಟೆ ನೋವು ಬಂತು, ಜ್ವರ ಬಂತು, ಮೋಷನ್ ಹೋಗುದಿಲ್ಲ ಅಂತ ಹೇಳಿದ್ರು, ಅವರು ಕೂಡಲೇ ಬರಬೇಕು. ಯಾರಿಗೆ ವಾಂತಿ ಆಯ್ತು, ಹೊಟ್ಟೆ ನೋವು, ಮೋಷನ್ ಹೋಗ್ತಾ ಇಲ್ಲ, ಕೆಳಗಡೆಯಿಂದ ಗಾಳಿಯೂ ಹೋಗ್ತಾ ಇಲ್ಲ, ವಾಂತಿ ಆಯ್ತು, ಅವರು ಕೂಡಲೇ ಬರಬೇಕು. ಇಂಥ 3-4 ಸಿಂಪ್ಟಮ್ಸ್ ಯಾರಿಗೆ ಉಂಟು, ಜ್ವರ ಉಂಟು, ಇಂಥವ್ರು ಕೂಡಲೇ ಡಾಕ್ಟರ್ ಹತ್ರ ಬರಬೇಕಾಗ್ತದೆ. ಯಾಕೆಂದ್ರೆ ಸೀರಿಯಸ್ ಇಶ್ಯೂಸ್ ಏನಾದ್ರು ಉಂಟಂತ ನಾವು ಅದನ್ನು ಕಂಡುಹುಡುಕಿ ಉಂಟಾ ಇಲ್ಲ ಅಂತಿದ್ರೆ ಪರ್ಯಾಪ್ತ ಟ್ರೀಟ್ಮೆಂಟ್ ಕೊಡಬೇಕಾಗ್ತದೆ. ಸರ್, ಇವಾಗ ಜನರು ಇವ್ಯಾಲ್ಯೂಯೇಷನ್ ಮತ್ತು ಅದರ ಟ್ರೀಟ್ಮೆಂಟ್ ಹೇಗೆ, ಏನೆಲ್ಲ ಟೆಸ್ಟ್ ಮಾಡಬೇಕು, ಯಾವ್ದೆಲ್ಲ ಬ್ಲಡ್ ಟೆಸ್ಟ್ ಮಾಡಬೇಕು, ಏನೆಲ್ಲ ಮಾಡಬೇಕು? ನೋಡಿ, ಒಬ್ಬ ಕಾನ್ಸ್ಟಿಪೇಷನ್ ಅಂತ ಬಂದ್ಬೇಕಾದ್ರೆ ಫಸ್ಟ್ ನಾವು ಅವರ ವಿಷಯಗಳು ಹಿಸ್ಟ್ರಿ ಅಂತ ತಗೊಳ್ತೇವೆ. 1 ವಾರ ಆಯ್ತಷ್ಟೇ ಅಥವಾ 1 ತಿಂಗಳಾಯ್ತಾ ಅಂತ ಹೇಳ್ಕೊಂಡು ಬೇಸಿಕ್ ರಕ್ತ ಪರೀಕ್ಷೆ ಬೇಕಾಗ್ತದೆ ನಮಗೆ. ರಕ್ತ ಪರೀಕ್ಷೆಯಲ್ಲಿ ಒಂದು ಹಿಮೋಗ್ಲೋಬಿನ್ ಅಂತ ಮಾಡ್ತಾರೆ, ರಕ್ತ ಕಮ್ಮಿ ಆಗಿದೆ ಅಂತ ನೋಡ್ಲಿಕ್ಕೆ ಒಂದು ಬೇಕಾಗ್ತದೆ. ಎರಡನೇದ್ದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಒಂದು ಎಲ್ಲರಿಗೆ ಮಾಡ್ತೇವೆ. ಯಾಕೆಂದ್ರೆ ಹೈಪೋಥೈರಾಯ್ಡಿಸಮ್ ಅಂತ ಹೇಳಿದ್ರೆ ಥೈರಾಯ್ಡ್ ಕಮ್ಮಿ ಕೆಲಸ ಮಾಡ್ಬೇಕಾದ್ರೆ ಕಾನ್ಸ್ಟಿಪೇಷನ್ ಬಹಳ ಕಾಮನ್. ಮೂರನೇದು ಶುಗರ್. ಇದು 3 ಟೆಸ್ಟ್ ಅಂತೂ ನಾವು ಎಲ್ಲರಿಗೂ ಮಾಡ್ತೇವೆ. ಶುಗರ್ ಹೈ ಇದ್ರೆ ಕಾನ್ಸ್ಟಿಪೇಷನ್ ಆಗ್ತದೆ, ಥೈರಾಯ್ಡ್ ಫಂಕ್ಷನ್ ಪ್ರಾಬ್ಲಮ್ ಇದ್ರೆ ಕಾನ್ಸ್ಟಿಪೇಷನ್ ಆಗ್ತದೆ, ಮತ್ತೆ ಕಾನ್ಸ್ಟಿಪೇಷನ್ ಇವರಿಗೆ ರಕ್ತ ಕಮ್ಮಿ ಉಂಟು ಅಂತಿದ್ರೆ ನಾವು ಬೇರೆ ಒಳಗೆ ಏನಾದ್ರು ಕಾಯಿಲೆ, ಅಲ್ಸರ್ ತರ ಆಗಿದೆ ಅಥವಾ ಗಡ್ಡೆಗಳೇನಾರು ಆಗಿದೆ ಅಂತ ನೋಡ್ಬೇಕಾಗ್ತದೆ. ಇದು 3 ಟೆಸ್ಟ್ಗಳು ನಾವು ಮಾಡ್ತೇವೆ ಒಂದು ಕಾನ್ಸ್ಟಿಪೇಷನ್ ಅಂತ ಹೇಳಿ ಬರೋರಿಗೆ. ಅದರ ಒಟ್ಟಿಗೆ ಹೊಟ್ಟೆಯ ಸ್ಕ್ಯಾನ್ ಅಂತ ಮಾಡ್ತೇವೆ, ಹೊಟ್ಟೆಯ ಅಲ್ಟ್ರಾಸೌಂಡ್ ಸ್ಕ್ಯಾನ್. ಇದು ಬೇಸಿಕ್ ಇವ್ಯಾಲ್ಯೂಯೇಷನ್ ಒಬ್ರು ಬರೋರಿಗೆ. ಮಾಡುವ ಉದ್ದೇಶ ಏನಂದ್ರೆ ಹೊಟ್ಟೆಯಲ್ಲಿ ಕರಳು ದಪ್ಪ ಆಗಿದೆಯಾ ಅಥವಾ ಗೆಡ್ಡೆಗಳ ತರ ಇದೆಯಾ ಅಥವಾ ಏನಾದ್ರೂ ಕಾರಣ ಇದೆಯಾ ಅಂತ ಗೊತ್ತಾಗ್ಲಿಕ್ಕೆ ಇದು ಇಂಪಾರ್ಟೆಂಟ್. ಸೊ ಫಸ್ಟ್ ಬಂದವರಿಗೆ ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮತ್ತು ಬ್ಲಡ್ ಇನ್ವೆಸ್ಟಿಗೇಷನ್, ರಕ್ತ ಪರೀಕ್ಷೆ, ಬೇಸಿಕ್ ಬ್ಲಡ್ ಇನ್ವೆಸ್ಟಿಗೇಷನ್ ಕಾನ್ಸ್ಟಿಪೇಷನ್ ಬರೋರಿಗೆ ಮಾಡ್ತೇವೆ. ಅದಲ್ಲದೆ ಕಾನ್ಸ್ಟಿಪೇಷನ್ಗೆ ಅಂತ ಹೇಳುವ ಬಹಳ ಬೇರೆ ಟೆಸ್ಟ್ಗಳು ಇರ್ತದೆ. ಅದು ಏನಂದ್ರೆ ಸ್ಪೆಸಿಫಿಕ್ ಹೈಯರ್ ಟೆಸ್ಟ್ಗಳು. ಫಸ್ಟ್ ಅದರಲ್ಲಿ ಬರುವಂತದ್ದು ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ. ಕೊಲೊನೋಸ್ಕೋಪಿ ಅಂದ್ರೆ ಮಲದ್ವಾರದಿಂದ ವಿಡಿಯೋ ಹಾಕ್ಬಿಟ್ಟು ಕರಳನ್ನು ಪೂರ್ತಿ ನೋಡುವಂಥದ್ದು. ಸೊ ಅದರಲ್ಲಿ ನಾವು ದೊಡ್ಡ ಕರಳು ಪ್ಲಸ್ ಸಣ್ಣ ಕರಳಿನ ಒಂದು ಭಾಗ ತನಕ ನಾವು ಕೆಳಗಿಂದ ಸ್ಕೋಪಿ ಮಾಡಿ ನೋಡ್ಬೇಕಾಗ್ತದೆ. ಅದು ಅವರಿಗೆ ನಾವು 10 ನಿಮಿಷ ಪ್ರಜ್ಞೆ ತಪ್ಪಿಸಿ ಎಲ್ಲ ಮಾಡ್ತೇವೆ. ಅದಕ್ಕೆ ಪ್ರಿಪರೇಷನ್ ಅಂತ ಹೇಳಿರು ಇರ್ತೇವೆ. ನಾವು ಕರಳು ಕ್ಲಿಯರ್ ಮಾಡ್ಲಿಕ್ಕೆ ಇರೋ ಮದ್ದು ಕೊಡ್ತೇವೆ ಅವರಿಗೆ, ಅದು ಮದ್ದು ಕೊಟ್ಟು ಕರಳು ಕ್ಲಿಯರ್ ಮಾಡಿಬಿಟ್ಟು ಪ್ರಜ್ಞೆ ತಪ್ಪಿಸಿ ಮಾಡುವಂಥದ್ದು. ಅದರಲ್ಲಿ ಕರಳು ಬ್ಲಾಕ್ ಆಗ್ಲಿಕ್ಕಿರೋ ಕಾರಣ ಅಥವಾ ಗಾಯ ಆಗಿದೆಯಾ, ಅದೆಲ್ಲ ವಿಷಯಗಳು ನಮ್ಗೆ ಅದರಲ್ಲಿ ಗೊತ್ತಾಗ್ತದೆ. ಸೊ ಅದು ಕೊಲೊನೋಸ್ಕೋಪಿ ಅಂತ ಹೇಳ್ತೇವೆ. ಅದಲ್ಲದೆ ಮತ್ತೆ ಸಹ ಏನಾದರೂ ಹೈಯರ್ ಟೆಸ್ಟ್ ಅಂದ್ರೆ CT ಸ್ಕ್ಯಾನ್, ಹೊಟ್ಟೆಯ CT ಸ್ಕ್ಯಾನ್ ಅಂತ ಮಾಡ್ತೇವೆ. ಅದು ನಾವು ಅಲ್ಟ್ರಾಸೌಂಡ್ ಇಂದ ದೊಡ್ಡ ಟೆಸ್ಟ್. ಅದರಲ್ಲಿ ಏನಾದ್ರು ವಿಷಯಗಳು ಗೊತ್ತಿದ್ರೆ, ನಮ್ಮ ಅಲ್ಟ್ರಾಸೌಂಡ್ ಅಲ್ಲಿ ಗೊತ್ತಾಗದ ವಿಷಯಗಳು CT ಸ್ಕ್ಯಾನ್ ಅಲ್ಲಿ ಗೊತ್ತಾಗ್ತದೆ. ಸೊ ಫಸ್ಟ್ ಬ್ಲಡ್ ಟೆಸ್ಟ್, ಅದಾದ ಮೇಲೆ ನಾವು ಕೊಲೊನೋಸ್ಕೋಪಿ, ಅದಾದ ಮೇಲೆ CT ಸ್ಕ್ಯಾನ್. ಇದು 2ನೇ ಲೆವೆಲ್ನ ಟೆಸ್ಟ್. ಇದಕ್ಕಿಂತ ಹೈಯರ್ ಟೆಸ್ಟ್ ಏನು ಅಂತ ಹೇಳಿದ್ರೆ, ಕೆಲವರಿಗೆ ಏನಾಗ್ತದೆ ಅಂದ್ರೆ ಅವರು ಸರ್ ನನಗೆ ಮಲದ್ವಾರದವರೆಗೆ ಮೋಷನ್ ಬಂದಿದೆ, ಅಲ್ಲಿಂದ ಹೊರಗೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಬಂದಾಗ ಆಗ್ತದೆ, ನಿಂತ್ಕೊಂಡಿದೆ ಅಲ್ಲಿ ಅಂತ ಹೇಳ್ತಾರೆ. ಅವರು ತುಂಬಾ ಪ್ರಯತ್ನ ಮಾಡ್ತಾರೆ, ಮತ್ತೆ ನೀರು ಬಿಡ್ತಾರೆ, ಮತ್ತೆ ಬೆರಳಾಕಿ ತೆಗಿತಾರೆ. ಅದಕ್ಕೆ ಏನ್ ಹೇಳುದಂತೆ, ಅಲ್ಲಿ ತನಕ ಬಂದದ್ದು ಹೊರಗೆ ಬರೋದಿರುವುದು, ಆಯ್ತಾ, ಅದು ಮಲದ್ವಾರದಲ್ಲಿ ಇರೋ. ಅದಕ್ಕೆ ನಾವು ಇವ್ಯಾಕ್ಯುಯೇಷನ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಇವ್ಯಾಕ್ಯುಯೇಷನ್ ಅಂದ್ರೆ ಕೆಳಗೆವರೆಗೆ ಬಂದ್ರೆ ಹೊರಗೆ ಬರುವುದಿಲ್ಲ. ಸೊ ಅವರಿಗೆ ಮ್ಯಾನೋಮೆಟ್ರಿ ಅಂತ ಹೇಳಿರೋ ಒಂದು ಟೆಸ್ಟ್ ಮಾಡ್ತೇವೆ. ಹಾಗೆ ಹೇಳಿದ್ರೆ ನಮ್ಮ ಮಲದ್ವಾರದ ಪ್ರೆಷರ್ ರೆಕಾರ್ಡಿಂಗ್ ಮಾಡೋದು. ಅದು ಪ್ರೆಷರ್ ಹೇಳ್ತದೆ. ಎಲ್ಲರಿಗೆ ಏನು ಅಂತಾರೆ, ಮಲ ಕೆಳಗೆ ಬರ್ಬೇಕಾದ್ರೆ ನಮ್ಮ ಮಲದ್ವಾರ ರಿಲ್ಯಾಕ್ಸ್ ಆಗ್ತದೆ, ಮಲ ಹೊರಗೆ ಬರ್ತದೆ. ಕೆಲವರಿಗೆ ರಿಲ್ಯಾಕ್ಸ್ ಮಾಡ್ಲಿಕ್ಕೆ ಗೊತ್ತಿರೋದು, ಗಟ್ಟಿ ಹಿಡ್ಕೊಳ್ತಾರೆ ಅಲ್ಲಿ ಮಲದ್ವಾರ. ಗಟ್ಟಿ ಹಿಡಿದಾಗ ಅಲ್ಲಿವರೆಗೆ ಮೋಷನ್ ಬಂದಿ ಅಂತ ಹೇಳ್ತಾರೆ, ಹೊರಗೆ ಬರುವುದಿಲ್ಲ, ಅವ್ರು ಟೈಟ್ ಇಟ್ಕೊಳ್ತಾರೆ. ಆಗ ಹೊಟ್ಟೆಯಲ್ಲಿ ಪ್ರೆಷರ್ ಹಾಕ್ತಾರೆ, ಮೋಷನ್ ಬರಬೇಕು. ಪ್ರೆಷರ್ ಹಾಕ್ಬೇಕಾದ್ರೆ ಮಲದ್ವಾರನ್ನು ಗಟ್ಟಿಯಾಗಿ ಇಟ್ಕೊಳ್ತಾರೆ. ಸೊ ಹೊರಗೆ ಬರುವುದಿಲ್ಲ, ಅಲ್ಲಿ ಬಂದು ನಿಂತಿದೆ ಅಂತ ಹೇಳ್ತಾರೆ. ಆಗ ಏನಾಗ್ತದೆ, ಬೆರಳಾಕಿ ಮೋಷನ್ ತೆಗಿಬೇಕಾಗ್ತದೆ ಅವ್ರಿಗೆ, ಯಾಕೆಂದ್ರೆ ಅಲ್ಲಿ ಟೈಟ್ ಆಗಿದೆ. ಅಂತವ್ರಿಗೆ ಆ ಪ್ರೆಷರ್ ರೆಕಾರ್ಡಿಂಗ್ ಅಂತ ಮಾಡ್ತೇವೆ. ಸೊ ಅದಕ್ಕೆ ಮ್ಯಾನೋಮೆಟ್ರಿ ಅಂತ ಹೇಳ್ತೇವೆ. ಅದು ಹೈಯರ್ ಟೆಸ್ಟ್. ಮ್ಯಾನೋಮೆಟ್ರಿಯಲ್ಲಿ ಅಲ್ಲಿ ಪ್ರೆಷರ್ ಅವ್ರು ಕಟ್ಟಿ ಹಿಡಿತಾರ, ಲೂಸ್ ಮಾಡ್ತಿದಾರ ಅಂತೆಲ್ಲ ನಮಗೆ ಗೊತ್ತಾಗ್ತದೆ. ಅದರ ಹೊಂದಿಕೊಂಡು ನಮಗೆ ಫರ್ದರ್ ಟ್ರೀಟ್ಮೆಂಟ್ ಸಜೆಸ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸೊ ಅದು ಮ್ಯಾನೋಮೆಟ್ರಿ ಅಂತ ಹೇಳ್ತದೆ. ಅದು ಹೈಯರ್ ಟೆಸ್ಟ್ ಫಾರ್ ಇದು. ಮತ್ತು ಟೆಸ್ಟ್ಗಳಿದೆ,
MRI ಮಾಡಿಬಿಟ್ಟು ಅದರಲ್ಲಿ ಕರಳಲ್ಲಿ ಮೂವ್ಮೆಂಟ್ ಕಮ್ಮಿ ಇದೆ ಅಂತ ನೋಡ್ತೇವೆ. ಅದೇನಂದ್ರೆ ನಾವು ಈ ರೇಡಿಯೋ ಒಪೇಕ್ ಮಾರ್ಕರ್ಸ್ ಅಂತ ಹೇಳ್ತೇವೆ. ರೇಡಿಯೋ ಒಪೇಕ್ ಅಂತ ನಮ್ಮ ಸಣ್ಣ ಸ್ಟೀಲ್ ಪೀಸ್ ಅಂತದ್ದು, ಅದು ನುಂಗ್ಲಿಕ್ಕೆ ಹೇಳ್ತೇವೆ ಅವ್ರಿಗೆ. ನುಂಗ್ಲಿಕ್ಕೆ ಹೇಳಿ ಕರಳು ಇಲ್ಲಿಂದ ಇಲ್ಲಿ ತನಕ, ಬಲಬದಿಯಿಂದ ಎಡಬದಿ ತನಕ ಬರ್ತದೆ. ಈ ಮಾರ್ಕರ್ಗಳು ನುಂಗಿದ್ದು ಎಡಬದಿಯಲ್ಲಿ ನಿಂತು ಬಲಬದಿಗೆ ಬರುವುದಿಲ್ಲ ಅಂತ ಹೇಳಿದ್ರೆ ಕರಳಿನ ಮೂವ್ಮೆಂಟ್ ಕಮ್ಮಿ ಆಗಿದೆ ಅಂತ ಅರ್ಥ. ಸೊ ಆ ಮಾರ್ಕರ್ ಕೆಲವು ಇಲ್ಲಿ ಬಲಬದಿಗೆ ಬಂದು ಎಡಬದಿಗೆ ಬಂದ ಮೇಲೆ ಹೊರಗೆ ಹೋಗ್ಬೇಕು, ಇಲ್ಲೇ ನಿಂತಿರ್ತದೆ. ಆಗ ನಮ್ಗೆ ಗೊತ್ತಾಗ್ತದೆ ಈ ಒಂದು ಮೂವ್ಮೆಂಟ್ ಕಮ್ಮಿ ಆಗಿದೆ ಅಂತ ಹೇಳಿ. ಮೂವ್ಮೆಂಟ್ ಕಮ್ಮಿ ಆಗಿದೆ ಮತ್ತೆ ಮೂವ್ಮೆಂಟ್ಗೆ ಇರೋ ಮಾತ್ರೆ ಕೊಡಬೇಕಾಗ್ತದೆ. ನಮ್ಮ ಈ ಲೂಸ್ ಆಗೋದಂತ ಅಲ್ಲ, ಮೂವ್ಮೆಂಟ್ಗೆ ಇರೋ ಮಾತ್ರೆಗಳು ಕೊಡಬೇಕಾಗ್ತದೆ. ಇದೆಲ್ಲ ಹೈಯರ್ ಟೆಸ್ಟ್, ರೇಡಿಯೋಪೇಕ್ ಮಾರ್ಕರ್ಸ್ ಅಂತೆಲ್ಲ ಎಲ್ಲರಿಗೆ ಬೇಕಾಗುದಿಲ್ಲ, ಕೆಲವು ಪೇಷಂಟ್ಗೆ ಬೇಕಾಗ್ತದೆ ಅಷ್ಟೇ. ಇದೆಲ್ಲ ಸೊ ತುಂಬಾ ಸಿವಿಯರ್ ಆದಾಗ ಯಾರಿಗೆ ನಮ್ಮ ಮದ್ದು ಕೊಟ್ಟು ಪ್ರಯೋಜನ ಆಗದವರಿಗೆ ಇಂಥದ್ದೆಲ್ಲ ಮಾಡ್ಬೇಕು. ಆದ್ರೆ ಸರ್, ಹಿಮೋಗ್ಲೋಬಿನ್ಗೆ ಇದು ತುಂಬಾನೇ ಪರಿಣಾಮ ಬೀಳುತ್ತಾ? ಹಿಮೋಗ್ಲೋಬಿನ್ ಕಮ್ಮಿ ಆಗ್ತದೆ ಅಂತ ಹೇಳಿದ್ರೆ ಕರಳಲ್ಲಿ ಗಾಯ ಆಗಿದೆಯಾ ಅಥವಾ ಗೆಡ್ಡೆಗಳಿದೆಯಾ ಅಂತ ಅರ್ಥ. ಸೊ ಗೆಡ್ಡೆಗಳಿದೆ ಅಂದ್ರೆ ಕ್ಯಾನ್ಸರ್. ಸೊ ಅದು ನಾವು ಫಸ್ಟೇ ಕಂಡುಹಿಡ್ಬೇಕು, ನಾವು ಲಾಸ್ಟ್ ಸ್ಟೇಜಿಗೆ ಕಂಡುಹಿಡ್ಕೋದಲ್ಲ. ಸಂಶಯ ಬಂದಾಗಲೇ ನಾವು ಒಳಗೋಗಿ ನೋಡ್ಬೇಕಾಗ್ತದೆ. ಸೊ ಅದಕ್ಕೆ ಈ ಹಿಮೋಗ್ಲೋಬಿನ್ ಎಲ್ಲ ಮಾಡುದು. ಮತ್ತೆ ಹಿಮೋಗ್ಲೋಬಿನ್ ಹಲವಾರು ಕಾರಣಗಳಲ್ಲಿ ಕಮ್ಮಿ ಆಗೋ ಚಾನ್ಸ್ ಇರ್ತದೆ. ನಾವು ಕರುಳಲ್ಲಿ ಒಂದು ಕಾರಣ ಬ್ಲೀಡಿಂಗ್ ಆದ್ರೆ ಹಿಮೋಗ್ಲೋಬಿನ್ ಕಮ್ಮಿ ಆಗಿದೆ. ಸೊ ಹಿಮೋಗ್ಲೋಬಿನ್ ಕಮ್ಮಿ ಆದಾಗ ನಾವೇನ್ ಮಾಡ್ತೇವೆ ಅಂತ ಮೋಷನ್ ಟೆಸ್ಟ್ ಮಾಡ್ತೇವೆ, ಮಲದ ಟೆಸ್ಟ್ ಮಾಡಿ ನೋಡ್ತೇವೆ, ಅದರಲ್ಲಿ ರಕ್ತ ಕಣಗಳು ಕಾಣ್ತದ ಅಂತ ನೋಡ್ತೇವೆ. ರಕ್ತ ಕಣಗಳು ಕಂಡ್ರೆ ಕೂಡಲೇ ನಾವು ಈ ಕೊಲೊನೋಸ್ಕೋಪಿ ಮಾಡ್ಬೇಕು ಅಂತ ಲೆಕ್ಕ. ಯಾಕೆಂದ್ರೆ ಒಳಗಡೆ ಏನಾದ್ರು ಗಾಯ ಇದೆಯಾ ಅಥವಾ ಗೆಡ್ಡೆ ಇದೆ ಕೂಡಲೇ ಕಂಡು ಹುಡುಕ್ಬೇಕು. ಅದೇ ನಾವು ರಕ್ತದಾನ ಮಾಡುವಾಗ ಯಾವಾಗ್ಲೂ ಅದರಲ್ಲಿ ಒಂದು ಆಪ್ಷನ್ ಇದೆ, ಅದರಲ್ಲಿ ಕೇಳ್ತಾರೆ ಪೈಲ್ಸ್ ಆಗಿದೆಯಾ, ಮಲಬದ್ಧತೆಯ ಪ್ರಾಬ್ಲಮ್ ಇದೆಯಾ. ಇವಾಗ ಗೊತ್ತಾಯ್ತು ಯಾಕೆ ಅಂತ. ಸೊ ಇದೇ ರೀಸನ್ ಅದರಿಂದ. ಸರ್, ಈ ಲೈಫ್ ಸ್ಟೈಲ್ ಹೇಗೆ ಮತ್ತೆ ಮಲಬದ್ಧತೆಗೆ ಟ್ರೀಟ್ಮೆಂಟ್? ನೋಡಿ, ಫಸ್ಟ್ ಬಂದವರಿಗೆ ಸಿಂಪಲ್ ಆಗಿ ತುಂಬಾ ಕಷ್ಟ ಇದೆ, ಸ್ವಲ್ಪ ಟೈಟ್ ಆಗ್ತದೆ ಸರ್ ಅಂತ ಹೇಳೋರು ತುಂಬಾ ಜನ ಇರ್ತಾರೆ. ಸರ್, ಯಾವಾಗಾರು ಒಂದ್ಸತಿ ಟೈಟ್ ಆಗ್ತದೆ, ಅವರಿಗೆ ನಾವು ಲೈಫ್ ಸ್ಟೈಲೇ ಟ್ರೈ ಮಾಡಿ ಅಂತ ಹೇಳ್ತೇವೆ. ಲೈಫ್ ಸ್ಟೈಲ್ ಅಂತ ಹೇಳಿದ್ರೆ ನಾರಿರುವ ಆಹಾರಗಳು ಜಾಸ್ತಿ ಅಂತ ಹೇಳಿದ್ರೆ, ಈಗ ಅದು ವೆಜಿಟೇಬಲ್ಸ್ ಅಲ್ಲೆಲ್ಲ ನಾರು ಜಾಸ್ತಿ ಇರ್ತದೆ, ಮತ್ತೆ ಕೆಲವು ಫ್ರೂಟ್ಸ್ ಅಲ್ಲಿ ಜಾಸ್ತಿ ಇರ್ತದೆ ನಾರಿರುವುದು. ಅಂತ ನಾರಿರುವ ಆಹಾರಗಳು ಜಾಸ್ತಿ ತಗೊಳ್ಳಿ ಅಂತ ಹೇಳ್ತೇವೆ. ನೀರು ಸರಿ ಕುಡೀರಿ ಅಂತ ಹೇಳ್ತೇವೆ, ವಾಕಿಂಗ್ ಮಾಡಿ ಅಂತ ಹೇಳ್ತೇವೆ. ಹೆಲ್ತಿ ಲೈಫ್ ಸ್ಟೈಲ್ ಬೇಸಿಕಲಿ. ಮತ್ತೆ ಜಂಕ್ ಫುಡ್ ಕಮ್ಮಿ ತಗೊಳ್ಳಿ ಅಂತ ಹೇಳ್ತೇವೆ. ಇದರಲ್ಲಿ ಟ್ರೈ ಮಾಡಿ ಅಂತ ಹೇಳ್ತೇವೆ. ಸೊ ನಾನು ಆವಾಗಲೇ ಹೇಳಿದ್ದೆ, ಕೆಲವರಿಗೆ ಪಪ್ಪಾಯ ತಿಂದ್ರೆ ಆಗ್ತದೆ, ಕೆಲವರಿಗೆ ಮುಸುಮಿ ತಿಂದ್ರೆ ಆಗ್ತದೆ. ಅದರಲ್ಲಿ ಸಕ್ಸಸ್ ಆಯಿತು ಅಂದ್ರೆ ಅಲ್ಲಿಗೆ ಮುಗೀತು, ನಾವೇನು ಬೇಕಾಗೋದಿಲ್ಲ. ಅದರಲ್ಲಿ ವರ್ಕೌಟ್ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರಿಗೆ ನಾವು ಮೆಡಿಸಿನ್ಸ್ ಆಗಿ ಶುರು ಮಾಡಬೇಕು. ಈವನ್ ಮೆಡಿಸಿನ್ಸ್ ಕೊಡಬೇಕಾದ್ರೆ ಸರ್ ಫಸ್ಟ್ ಫೈಬರ್ ಸಪ್ಲಿಮೆಂಟ್ ಅಂತ ಇದೆ, ಅದೇ ಕೊಡ್ತೀವಿ ನಾವು. ಫೈಬರ್ ಸಪ್ಲಿಮೆಂಟ್ ಅಂದ್ರೆ ಈ ಇಸಬ್ಗುಲ್ ಅಂತ ಹೇಳ್ತೇವೆ, ಎಲ್ಲರೂ ತಗೊಳ್ತಾರೆ. ಇಸಬ್ಗುಲ್ ನಾರ್ಮಲ್ ಆಗಿ ಜನರಿಗೆ ಸಿಗ್ತದೆ, ಅದು ನಮ್ಮ ಮೆಡಿಸಿನ್ ಆಗಿ ಸಹ ಇಸಬ್ಗುಲ್ ಬರ್ತದೆ. ಅದು ಪ್ಯೂರಿಫೈಡ್ ಫಾರ್ಮ್ ಆಫ್ ಇಸಬ್ಗುಲ್, ಹೆಚ್ಚು ಒಳ್ಳೇದು ಅಂತ ಲೆಕ್ಕ. ಈ ಇಸಬ್ಗುಲ್ ಏನ್ ಮಾಡ್ತದೆ ಅಂತ ನೀರು ಎಳಿತದೆ ಕರುಳಿಗೆ. ಸೊ ಈ ಪೌಡರ್ ನೀರು ಎಳೆದಾಗ ಮೋಷನ್ ಲೂಸ್ ಆಗ್ತದೆ, ಆಗ ಅವರಿಗೆ ಸುಲಭ ಆಗ್ತದೆ. ಇದೆಲ್ಲ ಸಿಂಪಲ್ ಮೆಡಿಸಿನ್ಸ್ ಆಕ್ಚುಲಿ ಫಸ್ಟ್ ಕೊಡೋದು. ಇದು ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಕೆಲವು ಸಿರಪ್ಸ್ ಎಲ್ಲ ಬರ್ತದೆ, ಸಿರಪ್ಗಳು. ಅದು ಅಷ್ಟೇ, ಸಿರಪ್ಗಳು ಹಲವಾರು ಸಿರಪ್ಗಳಿದೆ. ಅದರಲ್ಲಿ ಕೆಲವು ಮೆಡಿಸಿನ್ ಕಾಂಬಿನೇಷನ್ಸ್ ಇರ್ತದೆ, ಕೆಲವು ಪವರ್ ಕಮ್ಮಿ ಇರೋದಿರ್ತದೆ, ಕೆಲವು ಪವರ್ ಜಾಸ್ತಿ ಇರೋದಿರ್ತದೆ. ಅದು ನಾವು ಪೇಷಂಟನ್ನು ನೋಡಿ ಹೊಂದಿಕೊಂಡು ಅವ್ರಿಗೆ ಯಾವ ರೀತಿಯಲ್ಲಿ ಬೇಕು ಅಂತೇಳಿ, ಪವರ್ ಕಮ್ಮಿ ಇರೋದು ಬೇಕಾದ್ರೆ ಪವರ್ ಕಮ್ಮಿಯಲ್ಲಿ ಟ್ರೈ ಮಾಡ್ತೇವೆ, ಮತ್ತೆ ಪವರ್ ಜಾಸ್ತಿ ಬೇಕಾದ್ರೆ ಪವರ್ ಜಾಸ್ತಿ ಅದು ಕೊಡ್ತೇವೆ. ಇದರಲ್ಲಿಯೂ ಕಮ್ಮಿ ಆಗಲಿ ಅಂತ ಕೆಲವು ಮಾತ್ರೆಗಳಿದೆ, ಅದು ಸ್ವಲ್ಪ ಪವರ್ ಹೈ ಇರೋ ಮಾತ್ರೆಗಳು. ಯಾರಿಗೂ ಏನೂ ಕೆಲಸ ಆಗದೆ ಇರ್ಬೇಕಾದ್ರೆ ಆ ಮಾತ್ರೆಗಳು ಕೊಡ್ತೇವೆ. ಅದಲ್ಲದೆ ಕೆಲವರಿಗೆ ಕೆಳಗಿಂದ ಮದ್ದು ಬೇಕಾಗ್ತದೆ. ಮಲದ್ವಾರಲ್ಲಿ ಎನಿಮಾ ಅಂತ ಕೊಡ್ತೇವೆ. ಎನಿಮಾ ಅದೇಂತಂದ್ರೆ ಅಲ್ಲಿ ಗಟ್ಟಿಯಾಗಿ ಉಳ್ಕೊಂಡಿರ್ತದೆ, ಬರುವುದಿಲ್ಲ, ಅವ್ರಿಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋಕೆ ಕೆಳಗಿಂದ ಮದ್ದುಗಳು ಹಾಕ್ತೇವೆ. ಇದೆಲ್ಲ ಮಾತ್ರೆಗಳು, ಮದ್ದುಗಳು ಇರುವಂಥದ್ದು. ಮತ್ತೆ ಆಪರೇಷನ್ ಯಾವಾಗ ಬೇಕಾಗ್ತದೆ ಅಂತೇಳಿ, ಈಗ ಒಬ್ಬನಿಗೆ ಬ್ಲಾಕ್ ಆಯ್ತು ಅಂದ್ಕೊಳ್ಳಿ, ಅವ್ನು ಎಮರ್ಜೆನ್ಸಿಗೆ ಬಂದಿದ್ದಾನೆ, ಬ್ಲಾಕ್ ಆಯ್ತು, ಕರಳು ಬ್ಲಾಕ್ ಆಯ್ತು, ಮೋಷನ್ ಹೋಗ್ತಿಲ್ಲ ಅಂತ, ಅಲ್ಲಿ ಗಡ್ಡೆ ಕೂತಿದೆ ಅಂತಿದ್ರೆ ಆ ಗಡ್ಡೆಗೆ ಆಪರೇಷನ್ ಮಾಡಿ ತೆಗಿಲೇಬೇಕಾಗ್ತದೆ. ಸೊ ಕೆಲವು ಸ್ಪೆಸಿಫಿಕ್ ಕಾರಣಗಳಿರ್ತದೆ ಮಲಬದ್ಧತೆಗೆ, ಅದರಲ್ಲಿ ಸರ್ಜರಿ ಮಾಡಿದ್ರೆ ಕ್ಯೂರ್ ಆಗುವಂಥದ್ದು. ಅದು ಕ್ಯಾನ್ಸರ್ ಆಗಿರಲಿ ಆಗಬೇಕು, ಅಥವಾ ಟ್ವಿಸ್ಟ್ ಆಗ್ತದೆ, ಕೆಲವೊಮ್ಮೆ ಕರಳು ಟ್ವಿಸ್ಟ್ ಆಗಿ ಮೋಷನ್ ಟೈಟ್ ಆಗುದು. ಇದೆಲ್ಲ ಎಮರ್ಜೆನ್ಸಿ, ಸರ್ಜಿಕಲ್ ಎಮರ್ಜೆನ್ಸೀಸ್ ಅಂತ ಹೇಳ್ತೇವೆ. ಇದಕ್ಕೆ ಆಪರೇಷನ್ ಮಾಡಿದ್ರೆ ಗುಣ ಆಗ್ತದೆ ಅಷ್ಟೇ. ಸೊ ಆ ಸ್ಪೆಸಿಫಿಕ್ ಕಾರಣಗಳಿಗೆ ಆಪರೇಷನ್ ಮಾಡಬೇಕಾಗ್ತದೆ. ಸರ್, ಜನರಿಗೆ ಒಂದು ದೊಡ್ಡ ಪ್ರಶ್ನಾರ್ಥಕ ಚಿಹ್ನೆ, ಮೆಡಿಸಿನ್ ಮಾಡಿದ್ರೆ ಸೈಡ್ ಇಫೆಕ್ಟ್ ಆಗುತ್ತೆ ಅಂತ, ಅದು ಹೌದಾ ಅಲ್ವಾ? ಮಲ ಶೋಧನೆಗೆ ಇರುವ ತೊಂದರೆಗೆ ಇರುವ ಸಿರಪ್ಪುಗಳಲ್ಲ ಸೈಡ್ ಎಫೆಕ್ಟ್ ಏನೂ ಇಲ್ಲ. ಹಾಗೆ ಹೇಳಬೇಕು ಅಂತಿದ್ರೆ, ಈಗ ತುಂಬಾ ಜನರು ಆಯುರ್ವೇದ ಸೇಫ್ ಅಂತ ಹೇಳಿ ತಗೊಳ್ಳೋರು ಇದೆ. ಕಾಯಂ ಚೂರ್ಣ ಇದೆ, ಬಹಳ ಫೇಮಸ್ ಕಾಯಂ ಚೂರ್ಣ. ನನ್ನ ಹತ್ರ ಬರೋರಲ್ಲಿ ಕಾನ್ಸ್ಟಿಪೇಷನ್ ಇರೋರಲ್ಲಿ 10 ಜನರಲ್ಲಿ 6 ಜನ ಆಯುರ್ವೇದ ತಗೊಂಡು ಬರೋರು ಇರೋದು, ಅವರು ಈ ಕಾಯಂ ಚೂರ್ಣ ತಗೊಳ್ಳೋದು. ಈ ಕಾಯಂ ಚೂರ್ಣ ಅಂತ ಹೇಳಿರೋದು ಬಹಳ ಪವರ್ಫುಲ್ ಅದು ಆಕ್ಚುಲಿ ಮೆಡಿಸಿನ್. ಅದಕ್ಕೆ ಅವರು ಅದು ಒಂದ್ಸತಿ ಶುರು ಮಾಡಿದ್ರೆ ನಿಲ್ಸೋದಿಲ್ಲ, ಯಾಕೆಂದ್ರೆ ಅದರಲ್ಲಿ ಗ್ಯಾರಂಟಿ ಹೋಗ್ತದೆ. ಬಟ್ ನಾವು ಈ ಕೊಲೊನೋಸ್ಕೋಪ್ ಅಂತ ಹೇಳಿದ್ರು, ಅದು ಮಾಡಬೇಕಾದ್ರೆ ಅದು ತಗೊಂಡವರಿಗೆಲ್ಲ ಕರುಳು ಕಪ್ಪಾಗಿರ್ತದೆ. ಅದು ಈ ಕಾಯಂ ಇರುವ ಕಪ್ಪು ಕಲರು ಅಂಟುಕೊಳ್ತದೆ ಕರುಳಿಗೆ ಬಂದು, ಅದರಿಂದ ತೊಂದರೆ ಆಗ್ತದೆ ಅಂತಲ್ಲ, ಬಟ್ ಅದರ ಸೈಡ್ ಎಫೆಕ್ಟ್ ಇಲ್ಲ ಅಂತಲ್ಲ ಇದೆ. ಅದು ಆಯುರ್ವೇದ ಮದ್ದಿಂದ ನಾನು ಹೇಳ್ತಾ ಇರೋದು. ಈ ನಾವು ಕೊಡುವ ಮೆಡಿಸಿನ್ ಅಲ್ಲಿ ಕರಳು ಕಪ್ಪಾಗುದಿಲ್ಲ, ಮೆಡಿಸಿನ್ ಜನರಲಿ ಸೇಫ್, ಏನು ತೊಂದರೆಗಳು ಬರುವುದಿಲ್ಲ. ಬಟ್ ಈ ಪವರ್ ಇರುವ ಕಾನ್ಸ್ಟಿಪೇಷನ್ ಇರುವ ಮೆಡಿಸಿನ್ಸ್ ನಾವು ಕಮ್ಮಿ ಕೊಡಬೇಕು ಅಂತ ಹೇಳ್ತೀವಿ. ಯೂಶಲಿ 3 ತಿಂಗಳಿಂದ ಹೆಚ್ಚು ಕೊಡ್ಲಿಕ್ಕೆ ನಾವು ಹೆಸಿಟೇಟ್ ಮಾಡ್ತೇವೆ, ಯಾಕೆಂದ್ರೆ ಅದು ಒಳ್ಳೇದಲ್ಲ ಅಂತ ಲೆಕ್ಕ. ಬಟ್ ಕೆಲವರಿಗೆ ಆ ಮಾತ್ರೆಯಲ್ಲಿ ಮಾತ್ರ ಬೆನಿಫಿಟ್ ಸಿಗ್ತದೆ, ಎಸ್ಪೆಷಲಿ ಏಜ್ ಆಗಿರ್ತೇವೆ. ಹಾಗೆ ನಾವು ಹೆಚ್ಚು ರೆಸ್ಟ್ರಿಕ್ಟ್ ಮಾಡೋದಿಲ್ಲ, ಯಾಕೆಂದ್ರೆ ಮೋಷನ್ ಹೋಗುದಿಲ್ಲ ಅಂತ ಹೇಳಿರೋರಿಗೆ ತಲೆನೋವು, ತುಂಬಾ ಅನ್ಕಂಫರ್ಟಬಲ್ ಆಗಿರ್ತಾರೆ, ಆಗಿರೋರಿಗೆ ನಾವು ಅದು ಕೊಡ್ತೇವೆ.
ಬಟ್ ಸೈಡ್ ಎಫೆಕ್ಟ್ಸ್ ಆಸ್ ಸಚ್ ಬಹಳ ಕಮ್ಮಿ, ಕಾನ್ಸ್ಟಿಪೇಷನ್ ಇರೋ ಮೆಡಿಸಿನ್ಸ್ ಅಲ್ಲಿ ಕಮ್ಮಿ ಇರುತ್ತೆ. ಸರ್ ಮತ್ತೊಂದು ಈಗಿನ ಕಾಲದಲ್ಲಿ ಒಂದು ದೊಡ್ಡ ಜನರಿಗೆ ದೊಡ್ಡ ಪ್ರಾಬ್ಲಮ್ ಆಗಿರುವಂಥದ್ದು ಜರ್ನಿ, ಟ್ರಾವೆಲಿಂಗ್, ಲಾಂಗ್ ಡಿಸ್ಟೆನ್ಸ್ ಹೋದಾಗ ಮಲಬದ್ಧತೆ ಆಗುವಂಥ ಸಮಸ್ಯೆಗಳು ಇದೆ ಅಂತ ಹೇಳೋದು, ಅದು ನಿಜನಾ? ನೋಡಿ, ಇದು ಸಿಚುವೇಶನಲ್ ಕಾನ್ಸ್ಟಿಪೇಷನ್ ಅಂದ್ರೆ ಟ್ರಾವೆಲ್ ಮಾಡ್ತಾ ಇರ್ಬೇಕಾದ್ರೆ ಏನಾಯ್ತು ಅಂತ ಹೇಳಿದ್ರೆ ಫಸ್ಟ್ ನೀರು ಸರಿ ಕುಡಿಯೋಲ್ಲ, ಯಾಕೆಂದ್ರೆ ಮೂತ್ರ ಮಾಡಬೇಕು, ಮೂತ್ರ ಮಾಡ್ಲಿಕ್ಕೆ ಸರಿಯಾದ ಜಾಗ ಇರೋದಿಲ್ಲ, ಅಲ್ಲ ಮಲ ಶೋಧನೆಗೆ ಸಹ ಸರಿಯಾದ ಜಾಗ ಇರೋದಿಲ್ಲ, ನಾವು ಹಿಡಿದು ನಿಲ್ಲಕ್ಕೆ ಶುರು ಮಾಡ್ತೇವೆ. ನೆಕ್ಸ್ಟ್ ನೀರು ಕುಡಿಯೋದು ಕಮ್ಮಿ ಮಾಡ್ತೇವೆ. ಫುಡ್ ನಾವು ಯಾವ್ದು ಬೇಕಾದ್ರೆ ಕೊಡೋದು, ಅಲ್ಲಿ ಬಿಸ್ಕೆಟ್ ಏನಾದ್ರು ಸಿಗ್ತದೆ ಅಲ್ಲಿ ಟ್ರಾವೆಲ್ ತಿಂತಿರ್ತೇವೆ. ಅದರಲ್ಲಿ ಮೈದಾ ಇರೋದ್ರಲ್ಲಿ ಕೆಲವೊಮ್ಮೆ ಸ್ವಲ್ಪ ಮೋಷನ್ ಟೈಟ್ ಆಗೋದೆಲ್ಲ ಇರ್ತದೆ. ಸೊ ಇದರಿಂದಾಗಿ ಇದು ಸಿಚುವೇಶನಲ್ ಕಾನ್ಸ್ಟಿಪೇಷನ್ ನಮ್ಮ ಜೀವನ ಶೈಲಿಯಿಂದ ಬರೋದು. ಎಂದ್ರೆ ನಾವು ಸರಿಯಾಗಿ ಮತ್ತೆ ಮೂವ್ಮೆಂಟ್ ಇಲ್ಲ, ಕೂತಲ್ಲೇ ಕೂತಿರ್ತೇವೆ. ನಮ್ಮ ಎಕ್ಸಸೈಸ್ ಇಂದ ಮೋಷನ್ಗೆ ಹೆಲ್ಪ್ ಆಗ್ತದೆ, ನೀರು ಕುಡಿದ್ರೆ ಹೆಲ್ಪ್ ಆಗ್ತದೆ. ಮತ್ತೆ ಮೆಂಟಲ್, ನಾವು ಹೋಗಬಾರ್ದು ಅಂತ 3 ದಿವಸ ಒಂದು 24 ಗಂಟೆ ಹಿಡಿದು ನಿಂತರೆ ಮೋಷನ್ ಟೈಟ್ ಆಗ್ತದೆ. ಆಗ ಏನಾಗ್ತದೆ ಅಂದ್ರೆ ಫಸ್ಟ್ ಪಾಸ್ ಆಗೋದು ಉಂಟಲ್ಲ, ಫಸ್ಟ್ ಟೈಮ್ ಗಟ್ಟಿ ಆಗಿರ್ತದೆ ಮೋಷನ್, ಮತ್ತೆ ಸರಿ ಆಗ್ತದೆ. ಸೊ ಅದು ಈ ಟ್ರಾವೆಲ್ ರಿಲೇಟೆಡ್ ಇಶ್ಯೂಸ್ ಇಂದ ಬರುವ ಕಾನ್ಸ್ಟಿಪೇಷನ್. ಅದು ಮತ್ತೆ 2 ದಿವಸ ಆಗ್ಬೇಕಾದ್ರೆ ಸರಿ ಹೋಗ್ತದೆ. ನಾವು ಹಿಡಿದು ನಿಂತದ್ರಿಂದ ಬರುವಂತ ತೊಂದರೆ ಅದು. ಫಸ್ಟ್ ಬರುವ ಮೋಷನ್ ಉಂಟಲ್ಲ ತುಂಬಾ ಟೈಟ್ ಇರ್ತದೆ, ಅದು ಪಾಸ್ ಮಾಡಿದ್ರೆ ಸುಸ್ತಾಗ್ತದೆ, ಮತ್ತೆ ಸರಿ ಇರ್ತದೆ, ಹೋಗುದು. ಸರ್ ಇಷ್ಟೊತ್ತು ಮಲಬದ್ಧತೆ ಬಗ್ಗೆ ನಮ್ಗೆಲ್ಲರಿಗೂ ಹೇಳಿದ್ರಿ, ವೀಕ್ಷಕರಿಗೆ ಒಂದು ಕಿವಿ ಮಾತು. ನೋಡಿ, ಮಲಬದ್ಧತೆ ಬಹಳ ಸಿಂಪಲ್ ಆಗಿರೋ ವಿಷಯ ಇರ್ಬೋದು, ತುಂಬಾ ಸೀರಿಯಸ್ ಆಗಿರೋ ವಿಷಯ ಇರ್ಬೋದು. ನಿಮಗೆ ಯಾವಾಗ ಮಲಬದ್ಧತೆ ನಿಮಗೆ ತೊಂದರೆಯಾಗಿ ಬರ್ತಾ ಇದೆ, ನಿಮ್ಮ ಮನದಿಂದ ಕಮ್ಮಿ ಆಗಲಿಲ್ಲ, ಕೂಡಲೇ ಡಾಕ್ಟರ್ ಹತ್ರ ಬರಬೇಕಾಗ್ತದೆ. ಮಲಬದ್ಧತೆಯ ಕಾರಣಗಳು ಸೀರಿಯಸ್ ಕಾರಣ ಉಂಟು ಅಂತ ಇದ್ರೆ ಅದು ಡಾಕ್ಟರ್ ಆಗಿ ನಮ್ಮ ಕೆಲಸ ಅದು ಕಂಡುಹುಡುಕುವಂಥದ್ದು. ನೀವು ಅಂತ ತೊಂದರೆ ಇರಬೇಕಾದ್ರೆ ಬರಬೇಕು. ತುಂಬ ದಿವಸ ಅದರದ್ದು ಮನೆ ಮಧ್ಯೆ ಮಾಡ್ತಾ ಕೂತ್ಕೊಳ್ಬೇಡಿ, ಬಂದು ಅದರದ್ದು ಕರೆಕ್ಟಾಗಿ ಇವ್ಯಾಲ್ಯೂಯೇಷನ್ ಮಾಡಿ ಟ್ರೀಟ್ಮೆಂಟ್ ತಗೊಳ್ಬೇಕು. ಹೌದು, ಫಸ್ಟ್ ಸ್ಟಾರ್ಟಿಂಗಲ್ಲಿ ಮನೆ ಮದ್ದು ತಗೊಳ್ಬೋದು, ಬಟ್ ನಾನು ಅವಾಗಲೇ ಹೇಳಿದೆ ಯಾವ ರಿಸ್ಕ್ ಫ್ಯಾಕ್ಟರ್ಸ್ ಇದೆ ಅಂತ ಇರಬೇಕಾದ್ರೆ ಮನೆಯಲ್ಲೇ ಕೂತ್ಕೊಳ್ಬಾರ್ದು. ನಿಮ್ಮ ಹತ್ತಿರದಲ್ಲಿರುವ ಡಾಕ್ಟರ್ಗೆ ತೋರಿಸ್ಕೊಂಡು ಅದಕ್ಕೆ ಇರುವ ಟ್ರೀಟ್ಮೆಂಟ್ ಕರೆಕ್ಟಾಗಿ ತಗೊಳ್ಬೇಕು. ವೀಕ್ಷಕರೇ, ಇವಾಗ ಡಾಕ್ಟರ್ ಅಂತೂ ಹೇಳಾಯಿತು, ಆದರೆ ಡಾಕ್ಟರನ್ನು ಸಿಗಬೇಕಾದ್ರೆ ಎಲ್ಲಿ ಸಿಗಬೇಕು? ಯಾಕೆಂದರೆ ಜನರಿಗೆ ತುಂಬಾ ಪ್ರಶ್ನೆಗಳಿರ್ತವೆ. ಸರ್, ನಿಮ್ಮನ್ನು ಎಲ್ಲಿ ಭೇಟಿ ಆಗಬೇಕು, ಯಾವ ಸಮಯಕ್ಕೆ ಭೇಟಿ ಆಗ್ಬೋದು? ನಾನು ಎಜೆ ಆಸ್ಪತ್ರೆಯಲ್ಲಿ ಸೋಮವಾರದಿಂದ ಶನಿವಾರ ತನಕ ಬೆಳಿಗ್ಗೆ 11 ಗಂಟೆಯಿಂದ 3 ಗಂಟೆ ನಡುವಲ್ಲಿ ಯಾವಾಗಲೂ ಇರ್ತೇನೆ. ಅವ್ರಿಗೆ ಯಾವಾಗ ಬೇಕಾದರೂ ಎಜೆ ಆಸ್ಪತ್ರೆಯಲ್ಲಿ ಅಪಾಯಿಂಟ್ಮೆಂಟ್ ನಂಬರ್ ಇದೆ, ಅದರಲ್ಲಿ ತಗೊಂಡು ಯಾವಾಗ ಬೇಕಾದ್ರೂ ತೋರ್ಸಕ್ಕೆ ಬರ್ಬೋದು. ವೀಕ್ಷಕರೇ, ಇಷ್ಟೊತ್ತು ಡಾಕ್ಟರ್ ಶಿವಪ್ರಸಾದ್ ಸರ್ ಅವ್ರ ಜೊತೆ ಮಾತಾಡೋದಕ್ಕೆ ತುಂಬಾ ಖುಷಿ ಆಯಿತು. ಅವರ ಅಮೂಲ್ಯವಾದಂತಹ ಸಮಯನ ನಮಗೆಲ್ಲರಿಗೂ ಕೊಟ್ಟರು. ಮಲಬದ್ಧತೆಯ ಕಾರಣಗಳು, ಅದೇನೇ ಅದರ ಒಂದು ತೊಂದರೆ ಏನಿರುತ್ತೆ, ಹಾಗೇನೆ ಪರಿಹಾರ ಏನಿದೆ ಎಲ್ಲನೂ ನಮಗೆ ತಿಳಿಸ್ಕೊಟ್ಟಿದ್ದಕ್ಕೆ ಸರ್ ನಿಮಗೂ ಥ್ಯಾಂಕ್ ಯು. ಎಜೆ ಹಾಸ್ಪಿಟಲಿಂದ ನಿಮಗೆ ಧನ್ಯವಾದ. ನಿಮ್ಮ ಅಮೂಲ್ಯವಾದಂತಹ ಸಮಯನ ಈ ವಿಡಿಯೋ ಮುಖಾಂತರ ನೋಡೋದಕ್ಕೆ ತುಂಬಾ ಥ್ಯಾಂಕ್ ಯು ಅಂತ ಹೇಳ್ತಾ, ನಿಮ್ಮ ಏನಾದರೂ ಸಮಸ್ಯೆಗಳು ಇದ್ದರೆ ಎಜೆ ಹಾಸ್ಪಿಟಲ್ ರಿಸರ್ಚ್ ಸೆಂಟರ್ ಮಂಗಳೂರು ಕಡೆ ಭೇಟಿ ನೀಡ್ಬೋದು.